ಸದ್ಯಕ್ಕೆ ಮದುವೆ ಅನ್ನೋದೊಂದು ಅತಿ ದೊಡ್ಡ ಸ್ಕ್ಯಾಮ್ ಆಗಿದೆ. ಎಲ್ಲರಿಗೂ ಒಂದಲ್ಲ ಒಂದಿನ ಕಾಲ ಬಂದೇ ಬರುತ್ತೆ. ಅತ್ತೆಗೊಂದು ಕಾಲ ಆದ್ರೆ ಕತ್ತೆಗೊಂದು ಕಾಲ ಬಂದೇ ಬರುತ್ತೆ. ಸದ್ಯಕ್ಕೆ ಹೆಣ್ಮಕ್ಕಳಿಗೆ ಒಳ್ಳೆ ಕಾಲ ಬಂದಿದೆ ಅಂತ ಹೇಳ್ಬೋದು. ಒಂದಾನೊಂದು ಕಾಲದಲ್ಲಿ ಗಂಡ್ಮಕ್ಕಳು ಹೆಣ್ಮಕ್ಕಳ ಶೋಷಣೆಯನ್ನ ಮಾಡ್ತಾ ಇದ್ರು, ಅವರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಕಾಲ ಉಲ್ಟಾ ಆಗಿದೆ. ಹೆಣ್ಮಕ್ಕಳೇ ಗಂಡ್ಮಕ್ಕಳ ಶೋಷಣೆಯನ್ನ ಮಾಡ್ತಾ ಇದ್ದಾರೆ, ಮತ್ತೆ ಗಂಡ್ಮಕ್ಕಳ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ದುಡ್ಡು ಕೀಳ್ತಾ ಇದ್ದಾರೆ. ಸೊ ಹೀಗಾಗಿ ಗಂಡ್ಮಕ್ಕಳು ಹೆಣ್ಮಕ್ಕಳ ಜೊತೆಗೆ ಸ್ನೇಹ, ಪ್ರೀತಿ, ಮದುವೆ ಸಂಬಂಧಗಳನ್ನ ಬೆಳೆಸೋಕೆ ಹೆದರ್ತಾ ಇದ್ದಾರೆ. ಮದುವೆಯಾಗಿ ಮೋಸ ಹೋಗೋದಕ್ಕಿಂತ ಸಿಂಗಲ್ ಲೈಫೇ ಬೆಸ್ಟ್ ಅನ್ನೋ ಕನ್ಕ್ಲೂಷನ್ಗೆ ಬರ್ತಾ ಇದ್ದಾರೆ. ನನ್ನ ಎಲ್ಲ ಅಡ್ವೊಕೇಟ್ ಫ್ರೆಂಡ್ಸ್ಗಳು ಹೇಳೋ ಥರ ಭಾರತದಲ್ಲಿ ಗಂಡ್ಮಕ್ಕಳ ರಕ್ಷಣೆಗೆ ಯಾವುದೇ ಸ್ಪೆಷಲ್ ಕಾಯ್ದೆ ಕಾನೂನುಗಳು ಇಲ್ಲ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಅವರ ರಕ್ಷಣೆಗಂತ ಇರುವ ಕಾಯ್ದೆ ಕಾನೂನುಗಳನ್ನೆಲ್ಲ ತಮ್ಮ ಈಗೋವನ್ನು ಸ್ಯಾಟಿಸ್ಫೈ ಮಾಡಿಕೊಳ್ಳುವುದಕ್ಕಾಗಿ ಮಿಸ್ಯೂಸ್ ಮಾಡಿಕೊಳ್ತಾ ಇದ್ದಾರೆ. ರಿವೆಂಜನ್ನು ತೆಗೆದುಕೊಳ್ಳುವುದಕ್ಕಾಗಿ ಮತ್ತು ದುಡ್ಡನ್ನು ಕೀಳುವುದಕ್ಕಾಗಿ ಎಲ್ಲ ಕಾಯ್ದೆ ಕಾನೂನುಗಳನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ಮದುವೆಗೆ ಇರುವ ಪವಿತ್ರ ಸಂಬಂಧಕ್ಕೆ ಕಳಂಕವನ್ನು ಹಚ್ಚಿಸ್ಬಿಟ್ಟು ಮದುವೆಯನ್ನೇ ಒಂದು ದೊಡ್ಡ ಸ್ಕ್ಯಾಮ್ ಮಾಡಿಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಆಫ್ ವುಮನ್ ಆಗಿದೆ. ಏಕೆಂದರೆ ಅದು ಗಂಡ್ಮಕ್ಕಳ ಹಿತರಕ್ಷಣೆಯನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದೆ. ಸೊ ಅದಕ್ಕಾಗಿಯೇ ಗಂಡ್ಮಕ್ಕಳನ್ನ ಕಾಪಾಡುವ ಅವಶ್ಯಕತೆ ಇದೆ. ಮಹಿಳಾ ಸಬಲೀಕರಣ ಎಷ್ಟು ಮುಖ್ಯವೋ ಪುರುಷರ ಜಾಗೃತೀಕರಣ ಮತ್ತು ಪುರುಷರ ರಕ್ಷಣೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಸೊ ಹೀಗಾಗಿಯೇ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ, ಜಸ್ಟ್ ಫಾರ್ ಅವೇರ್ನೆಸ್ ಪರ್ಪಸ್. ಗಂಡ್ಮಕ್ಕಳಿಂದ ಗಂಡ್ಮಕ್ಕಳಿಗಾಗಿ ಗಂಡ್ಮಕ್ಕಳಿಗೋಸ್ಕರ ಇರುವ ಈ ವಿಡಿಯೋಗೆ ನೀವು ತಪ್ಪದೇ ಲೈಕ್ ಮಾಡಿ. ಒಂದು ವೇಳೆ ನೀವು ಮದುವೆ ಆಗೋಕೆ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ರೆ, ಇಲ್ಲವೇ ಜಸ್ಟ್ ಮದುವೆ ಆಗಿದ್ರೆ ಈ ವಿಡಿಯೋ ನಿಮ್ಮ ಲೈಫನ್ನು ಸೇವ್ ಮಾಡುತ್ತೆ. ಇದನ್ನ ಕೇರ್ಫುಲ್ ಆಗಿ ಕೊನೆಯ ತನಕ ನೋಡಿ. ವಿಡಿಯೋವನ್ನ ಶುರು ಮಾಡುವುದಕ್ಕಿಂತ ಮುಂಚೆ ಒಂದು ಸಣ್ಣ ಡಿಸ್ಕ್ಲೇಮರ್ ಇದೆ. ಈ ಜಗತ್ತಿನಲ್ಲಿರುವ 90% ಹೆಣ್ಮಕ್ಕಳೆಲ್ಲರೂ ಕೂಡ ಸುಂದರ, ಸುಗುಣ, ಸುಶೀಲ, ಸುಶಿಕ್ಷಿತ, ಸಜ್ಜನ, ಸತಿ ಸಾವಿತ್ರಿಯ ತರ ಇದ್ದಾರೆ. ಮತ್ತೆ 10% ಹುಡುಗಿಯರು ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ, ಹಳ್ಳ ಹಿಡ್ದಿದ್ದಾರೆ. ಸೊ ಅಂತವರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ಗಳು ಆಗುತ್ತೆ. ನೀವು ಪರ್ಸನಲ್ ಆಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಭಾರತದಲ್ಲಿ ಹೆಣ್ಮಕ್ಕಳ ರಕ್ಷಣೆಗಂತ ಎಷ್ಟು ಕಾಯ್ದೆ ಕಾನೂನುಗಳನ್ನ ಮಾಡಿದ್ದಾರೋ ಅವೆಲ್ಲವೂ ಕೂಡ ಜೆಂಡರ್ ಬಯಾಸ್ಡ್ ಆಗಿವೆ. ಹೆಣ್ಮಕ್ಕಳಿಗೊಂದು ನ್ಯಾಯ, ಗಂಡ್ಮಕ್ಕಳಿಗೊಂದು ನ್ಯಾಯ ಅನ್ನೋ ಥರ ಆಗಿದೆ. ಸೊ ಭಾರತದಲ್ಲಿ ಗಂಡ್ಮಕ್ಕಳನ್ನ ನಾವು ರಕ್ಷಣೆ ಮಾಡಬೇಕಪ್ಪ ಅಂತಂದ್ರೆ, ಗಂಡ್ಮಕ್ಕಳಿಗೂ ನ್ಯಾಯ ಸಿಗ್ಬೇಕಪ್ಪ ಅಂತಂದ್ರೆ ಜೆಂಡರ್ ನ್ಯೂಟ್ರಲ್ ಆಗಿರುವ ಕಾಯ್ದೆ ಕಾನೂನುಗಳನ್ನ ಮಾಡಬೇಕಾದ ಅವಶ್ಯಕತೆ ಇದೆ. ಆದರೆ ಏನು ಮಾಡೋದು, ನಮ್ಮ ವಿಧಾನಸಭೆಯಲ್ಲಿ ಮತ್ತೆ ಲೋಕಸಭೆಯಲ್ಲಿ ಎಲ್ಲವೂ ಕೂಡ ಕತ್ತೆಗಳೇ ಕುಂತಿವೆ, ಪೋರ್ನ್ ಸ್ಟಾರ್ಗಳೇ ಕುಂತಿದ್ದಾರೆ. ಸೊ ಹೀಗಾಗಿ ಅವರು ದೇಶದ ಬಗ್ಗೆನೂ ಯೋಚನೆ ಮಾಡಲ್ಲ, ಸ್ವತಃ ಗಂಡ್ಮಕ್ಕಳಾಗಿದ್ರು ಕೂಡ ಗಂಡ್ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ಲ. ಸೊ ಇದು ಹೆಂಗಿದೆಯಪ್ಪ ಅಂತಂದ್ರೆ ಸಿಚುವೇಶನ್ನು, ಸತ್ತವ್ರಿಗೆ ಮಾತ್ರ ಸ್ವರ್ಗ ಕಾಣುವಂತೆ ಯಾರು ಈ ಹೆಣ್ಮಕ್ಕಳಿಂದ ನೋವು, ಅನ್ಯಾಯ, ಅವಮಾನ ಮತ್ತೆ ದೌರ್ಜನ್ಯವನ್ನು ಅನುಭವಿಸಿರ್ತಾರಲ್ಲ ಅವರಿಗಷ್ಟೇ ಈ ನೋವು ಅರ್ಥ ಆಗತ್ತೆ, ಮಿಕ್ಕಿದವ್ರಿಗೇನು ಬದನೆಕಾಯಿನೂ ಅರ್ಥ ಆಗಲ್ಲ. ಮತ್ತೆ ಹೆಣ್ಮಕ್ಕಳು ತಮಗಿರುವ ಎಲ್ಲಾ ಲಾಗಳನ್ನ ಜಸ್ಟ್ ಫಾರ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಬರೀ ಮದುವೆಯಲ್ಲಿ ಅಷ್ಟೇ ಅಲ್ಲ, ಸ್ನೇಹ ಪ್ರೀತಿಯಲ್ಲಿ ಅಷ್ಟೇ ಅಲ್ಲ, ಸೊ ಅವ್ರು ಎಲ್ಲಾದ್ರ ಕಡೆ ಇದನ್ನ ಅಪ್ಲೈ ಮಾಡ್ಕೊತಾರೆ. ಜಾಬ್ ಮಾಡುವಾಗ, ಬಿಸ್ನೆಸ್ ಮಾಡುವಾಗ, ಟ್ರಾವೆಲ್ ಮಾಡುವಾಗ, ಮಾರ್ಕೆಟ್ನಲ್ಲಿರುವಾಗ, ಎಲ್ಲೇ ಹೋದ್ರೂ ಕೂಡ ಅವ್ರಿಗೆ ಈಗೋ ಹರ್ಟ್ ಆಯ್ತಪ್ಪ ಅಂತಂದ್ರೆ ಈಗೋ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ಕಾಯ್ದೆ ಕಾನೂನುಗಳಿವೆ ಎಲ್ಲ ಅವರ ಪ್ರೊಟೆಕ್ಷನ್ಗೆ ಎಲ್ಲವನ್ನ ಕೂಡ ಮಿಸ್ಯೂಸ್ ಮಾಡ್ಕೊತಾರೆ, ಫೇಕ್ ಕೇಸಸ್ಗಳನ್ನ ಹಾಕ್ತಾರೆ. ಸೊ ಹೀಗಾಗಿ ಈ ಹೆಣ್ಮಕ್ಕಳ ರಕ್ಷಣೆಗಿರುವ ಕಾನೂನುಗಳನ್ನ ತೆಗೀರಿ ಅನ್ನೋದು ತಪ್ಪಾಗತ್ತೆ. ಸೊ ಅದರಲ್ಲಿ ಬದಲಾವಣೆಗಳನ್ನ ಮಾಡುವ ಅವಶ್ಯಕತೆ ಇದೆ. ಸೊ ಮೊದಲು ಎಕ್ಸಾಂಪಲ್ಗಳನ್ನ ನೋಡೋಣ, ಅದಾದ ನಂತರ ಹೇಗೆ ಬದಲಾವಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಎಕ್ಸಾಂಪಲ್ ನಂಬರ್ 1, ಫಾಲ್ಸ್ ಮ್ಯಾರೇಜ್ ಪ್ರಾಮಿಸ್. ಮದುವೆ ಆಗ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಮೋಸ ಮಾಡೋದು. ಉದಾಹರಣೆಗಾಗಿ ಒಬ್ಬ ಹುಡುಗ ಒಂದು ಹುಡುಗಿಯ ಜೊತೆಗೆ ಪ್ರೇಮ ಸಂಬಂಧವನ್ನ ಶುರು ಮಾಡಿದ ನಂತರ ನಾನು ನಿನ್ನನ್ನ ಮದುವೆ ಆಗುವ ಅಂತ ಹೇಳಿ ಅವಳೊಂದಿಗೆ ಫಿಸಿಕಲ್ ರಿಲೇಶನ್ಶಿಪ್ ಅನ್ನ ಬೆಳೆಸಿ ಅದಾದ ನಂತರ ಅವಳನ್ನ ಮದುವೆ ಆಗದೆ ಬಿಟ್ಟಪ್ಪ ಅಂತಂದ್ರೆ ಅದು ಏನಾಗತ್ತೆ, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಆಗತ್ತೆ. ಅಂದ್ರೆ ಅವಳಿಗೆ ಮೋಸ ಮಾಡಿದಂಗಾಗತ್ತೆ. ಆವಾಗ ಹುಡುಗಿ ಹುಡುಗನ ಮೇಲೆ ಕೇಸ್ ಹಾಕಬಹುದು, ಅವನ ಮೇಲೆ ಮದುವೆ ಆಗುವಂತೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಬಹುದು. ಆದರೆ ಕಾಂಟ್ರಾಡಕ್ಟರಿಯಾಗಿ ಅದೇ ಓರ್ವ ಹುಡುಗಿ
ನಾನು ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಹುಡುಗನ ಜೊತೆ 2-3 ವರ್ಷ ಲವ್ ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂ ಮಾಡಿ ಅವನಿಂದ ಗಿಫ್ಟ್ಗಳನ್ನ ಹಣವನ್ನೆಲ್ಲ ದೋಚ್ಬಿಟ್ಟು ಅವನೊಂದಿಗೆ ಸಿಕ್ಕಾಪಟ್ಟೆ ಸಲ ಎಲ್ಲ ಫಿಸಿಕಲ್ ರಿಲೇಶನ್ಶಿಪ್ ಅನ್ನ ಮಾಡಿಬಿಟ್ಟು ಕೊನೆಗೆ ನಾನಿನ್ನ ಮದುವೆ ಆಗಲ್ಲ ಹೋಗು ಅಂತಂದ್ರೆ ಹುಡುಗ ಅವಳ ಮೇಲೆ ಯಾವುದೇ ತರನಾದ ಕೇಸ್ಗಳನ್ನ ಹಾಕೋಕೆ ಬರಲ್ಲ. ಸೊ ಇಲ್ಲಿ ಹೆಣ್ಮಕ್ಳಿಗೆ ಒಂದು ನ್ಯಾಯ ಇದೆ, ಗಂಡ್ ಮಕ್ಕಳಿಗೆ ಒಂದು ನ್ಯಾಯ ಇದೆ. ಸೊ ಹುಡುಗ ಮದುವೆ ಆಗ್ತೀನಿ ಅಂತ ಹೇಳಿ ಅವಳೊಂದಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸೊ ಅವಳು ಇವನ್ ಮೇಲೆ ಕೇಸ್ ಹಾಕ್ಬೋದು. ಆದ್ರೆ ಹುಡುಗಿ ಮದುವೆ ಆಗ್ತೀನಿ ಅಂತ ಹೇಳಿ ಇಷ್ಟೆಲ್ಲ ಹಲ್ಕ ಕೆಲಸಗಳನ್ನ ಮಾಡಿದ್ರು ಕೂಡ ಹುಡುಗನಿಗೆ ಅವಳ ಮೇಲೆ ಯಾವುದೇ ಆಕ್ಷನ್ ತೆಗೆದುಕೊಳ್ಳೋಕೆ ಬರಲ್ಲ. ಸೊ ಇಲ್ಲಿ ಗಂಡ್ಮಕ್ಕಳು ಹೆಲ್ಪ್ಲೆಸ್ ಆಗಿಬಿಡ್ತಾರೆ. ಇವಳನ್ನೇ ನಾನು ಮದುವೆ ಆಗೋದಿದ್ದೀನಿ ಅಂತ ಹೇಳ್ಬಿಟ್ಟು ಗಂಡ್ಮಕ್ಕಳು ಟೈಮ್ ಅನ್ನ ಕೊಡ್ತಾರೆ, ಅಟೆನ್ಷನ್ ಕೊಡ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ, ರಿಸ್ಕ್ ತೆಗೆದುಕೊಳ್ತಾರೆ, ತಮ್ಮ ಎಲ್ಲಾ ಕೆಲಸಗಳನ್ನ ಬಿಟ್ಬಿಟ್ಟು ಅವಳ ಹಿಂದೆ ನಾಯಿ ಎಲ್ಲದಂಗೆ ಅಲಿತಾರೆ. ಕೊನೆಗೆ ಅವಳು ಕೈ ಕೊಟ್ಬಿಟ್ರೆ ಸೊ ಗಂಡ್ಮಕ್ಕಳ ಜೀವನವೇ ವ್ಯರ್ಥವಾಗಿಬಿಡತ್ತೆ. ಸೊ ಹೆಣ್ಮಕ್ಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮಗೆ ಬೇಕಾಗಿರುವ ಎಲ್ಲಾ ಬೆನಿಫಿಟ್ಗಳನ್ನ ತೆಗೆದುಕೊಳ್ಳುವ ತನಕ ಮೂವ್ ಮಾಡ್ತಾರೆ, ಅವರು ಕೂಡ ಮಜಾ ಅನುಭವಿಸ್ತಾರೆ. ಸೊ ಎಲ್ಲಾ ಬೆನಿಫಿಟ್ ಬಂತಪ್ಪ ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಹುಡುಗರ ಮೇಲೆ ಫಾಲ್ಸ್ ಪ್ರಾಮಿಸ್ ಆಫ್ ಮ್ಯಾರೇಜ್ ಕೇಸನ್ನ ಹಾಕ್ಬಿಡ್ತಾರೆ. ಇವನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಮದುವೆ ಆಗಿಲ್ಲ ಅಂತ ಹೇಳಿ ಹಾಕ್ಬಿಟ್ಟು ಮತ್ತಷ್ಟು ದುಡ್ಡು ಕೇಳ್ತಾರೆ. ಸೊ ಇದಂತೂ ಸಿಕ್ಕಾಪಟ್ಟೆ ಸಲ ರಿಪೀಟ್ ಆಗ್ತಾನೆ ಬರ್ತಾ ಇದೆ. ಲಕ್ಷಾಂತರ ಎಕ್ಸಾಂಪಲ್ಗಳಿವೆ ಇದಕ್ಕೆ. ಈ ಡೇಟಿಂಗ್ ಸೈಟ್ಗಳ ಮೂಲಕ ಯಾರ್ಯಾರು ಮೀಟ್ ಆಗಿರ್ತಾರಲ್ಲ ಅವ್ರದ್ದೆಲ್ಲ ಇದೇ ಕಥೆಯಾಗಿದೆ. ಎಕ್ಸಾಂಪಲ್ ನಂಬರ್ 2, ಫೇಕ್ ರೇಪ್ ಕೇಸ್ ಆಫ್ಟರ್ ಬ್ರೇಕಪ್. ನೀವು ಒಂದು ವಿಷಯವನ್ನ ಚೆನ್ನಾಗಿ ಅರ್ತಿದ್ದೀರಾ. ಅದೇನಪ್ಪಾ ಅಂತಂದ್ರೆ ಒಂದೇ ಕೈಯಿಂದ ಚಪ್ಪಾಳೆ ಆಗಲ್ಲ. ಚಪ್ಪಾಳೆ ಆಗ್ಬೇಕಂತಂದ್ರೆ 2 ಕೈಗಳನ್ನ ಕೂಡಿಸ್ಲೇಬೇಕಾಗತ್ತೆ. ಸೊ ಪ್ರೀತಿ ಆಗ್ಬೇಕು ಅಂತಂದ್ರೆ 2 ಹೃದಯಗಳು ಸೇರ್ಬೇಕು, 2 ವ್ಯಕ್ತಿಗಳು ಸೇರ್ಲೇಬೇಕು. ಸೊ ಇವರು ಲವ್ ಅಫೇರ್ ಅನ್ನ ಸ್ಟಾರ್ಟ್ ಮಾಡಿದಾಗ ಎಲ್ಲವೂ ಕೂಡ ಚೆನ್ನಾಗಿರತ್ತೆ. ಸೊ ಹುಡುಗರನ್ನ ಈ ಹುಡುಗಿಯರು ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ, ಫೈನಾನ್ಷಿಯಲಿ ಯೂಸ್ ಮಾಡ್ಕೊಂತಾರೆ. ತಮ್ಮ ರೂಮ್ ರೆಂಟ್ ಆಯ್ತು, ತಮ್ಮ ಐಫೋನ್ ಶೋಕಿ ಆಯ್ತು, ತಮ್ಮ ಎಲ್ಲ ಕಾಸ್ಟ್ಲಿ ಡಿಸೈರ್ಸ್ಗಳಾದ್ವು, ಶಾಪಿಂಗ್ ಆಯ್ತು, ಎಲ್ಲದಕ್ಕೂ ಕೂಡ ಹುಡುಗರನ್ನ ಚೆನ್ನಾಗಿ ಫೈನಾನ್ಷಿಯಲಿ ಯೂಸ್ ಮಾಡ್ಕೊಂತಾರೆ. ಸೊ ಹುಡುಗನಿಗೂ ಕೂಡ ಗೊತ್ತಿರುತ್ತೆ ಅವಳು ನನ್ನ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾಳೆ ಅಂತಂದ್ರೆ ನಾನು ಅವಳನ್ನ ಫಿಸಿಕಲಿ ಯೂಸ್ ಮಾಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇರುತ್ತೆ. ಅವರು ಕೂಡ ಅವಳನ್ನ ಫಿಸಿಕಲಿ ಯೂಸ್ ಮಾಡ್ಕೊಂತಾರೆ. ಸೊ ಹುಡುಗರು ಹುಡುಗಿಯರನ್ನ ಫಿಸಿಕಲಿ ಯೂಸ್ ಮಾಡ್ಕೊಂಡ್ರೆ ಹುಡುಗಿಯರು ಹುಡುಗರನ್ನ ಫೈನಾನ್ಷಿಯಲಿ ದೋಚ್ತಾರೆ. ಸೊ ಲವ್ ಅಫೇರ್ ಸ್ಟಾರ್ಟಿಂಗ್ ಅಲ್ಲಿರುವಾಗ ಹಿಂಗೆ ಆಗತ್ತೆ. ಸೊ ಇಲ್ಲಿ ಏನಾಗತ್ತೆ, ಮುಂದೋಗಿ ಒಂದಲ್ಲ ಒಂದಿನ ಇದು ಬ್ರೇಕಪ್ ಆಗತ್ತೆ. ಯಾಕಂದ್ರೆ ಇಲ್ಲಿ ರಿಯಲ್ ಪ್ರೀತಿನೇ ಇಲ್ಲ. ಸೊ ಬ್ರೇಕಪ್ ಆದ ನಂತರ ಹುಡುಗಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಆ ಹುಡುಗನ ಮೇಲೆ ಫೇಕ್ ರೇಪ್ ಕೇಸ್ಗಳನ್ನ ಹಾಕ್ತಾಳೆ. ಸೊ ಇವರ ಪ್ರೇಮ ಸಂಬಂಧ ಶುರುವಾಗಿದ್ದಾಗ ಇವರಿಬ್ರು ಸೇರ್ಬಿಟ್ಟು ಟೂರ್ಗೆ ಹೋಗಿರ್ತಾರೆ, ಪಿಕ್ನಿಕ್ ಸ್ಪಾಟ್ಗಳಿಗೆ ಹೋಗಿರ್ತಾರೆ, ಓಯೋ ರೂಮ್ಸ್ಗಳಿಗೆ ಹೋಗಿರ್ತಾರೆ. ಸೊ ಆವಾಗ ಇಬ್ರು ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಮತ್ತೆ ಮ್ಯೂಚುವಲ್ ಬೆನಿಫಿಟ್ಗಾಗಿನೇ ಹೋಗಿರ್ತಾರೆ. ಬರೀ ಗಂಡ್ಮಕ್ಳಿಗೆ ಅಷ್ಟೇ ಸೆಕ್ಸ್ ಬೇಕಾಗಿದೆನಾ? ಹೆಣ್ಮಕ್ಳಿಗೂ ಕೂಡ ಸೆಕ್ಸ್ ಬೇಕಾಗಿದೆ. ಹುಡುಗಿಯರಿಗೂ ಕೂಡ ತೆವಲು ಚಟ ಇದ್ದೇ ಇರ್ತವೆ. ಹುಡುಗರಿಗಿರುವಂತೆ ಹುಡುಗಿಯರಿಗೂ ಚಟ ಇರ್ತವೆ. ಸೊ ಇಬ್ರು ಕೂಡ ತಮ್ಮ ಚಟವನ್ನ ತೀರಿಸಿಕೊಳ್ಳೋಕೆ ಓಯೋ ರೂಮ್ಗೆ ಹೋಗಿರ್ತಾರೆ, ಹೋಟೆಲ್ಸ್ಗಳಿಗೆ ಹೋಗಿರ್ತಾರೆ, ಲಾಡ್ಜ್ಗಳಿಗೆ ಹೋಗಿರ್ತಾರೆ. ಸೊ ಬ್ರೇಕಪ್ ಆದ ನಂತರ ಹುಡುಗಿ ಏನ್ ಮಾಡ್ತಾಳೆ, ಸೊ ನಾವಲ್ಲಿ ಹೋಗಿದ್ವಿ, ಸೊ ಆತ ನನ್ನನ್ನ ಫೋರ್ಸ್ಫುಲಿ ಬಳಸಿಕೊಂಡ, ಒತ್ತಾಯ ಪೂರ್ವಕವಾಗಿ ಬಳಸಿಕೊಂಡ, ಸೊ ನನ್ನನ್ನ ರೇಪ್ ಮಾಡಿದ ಅಂತೆಲ್ಲ ಫೇಕ್ ಕೇಸ್ಗಳನ್ನ ಹಾಕ್ತಾರೆ. ಸೊ ಇಂತಹ ಕೇಸ್ಗಳಲ್ಲಿ ಹುಡುಗರು ಹೆಲ್ಪ್ಲೆಸ್ ಆಗಿಬಿಡ್ತಾರೆ. ಹುಡುಗರ ಮಾನ ಮರ್ಯಾದೆ ಮತ್ತೆ ಅವರ ಮನೆಯವರ ನೆಮ್ಮದಿ ಎಲ್ಲವೂ ಕೂಡ ಹಾಳಾಗೋಗುತ್ತೆ. ಹುಡುಗರ ಲೈಫೇ ಬರ್ಬಾದಾಗೋಗುತ್ತೆ. ಸೊ ಇಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಏನ್ ಯೋಚನೆ ಮಾಡ್ಬೇಕಪ್ಪ ಅಂತಂದ್ರೆ ಅವಳು ಮೇಜರ್ ಆಗಿದ್ದಾಳೆ, 21 ವರ್ಷಕ್ಕಿಂತ ಮೇಲ್ಪಟ್ಟವಳಿದ್ದಾಳೆ, ಅವಳಿಗೂ ಎಲ್ಲ ಬುದ್ಧಿ ಬರುತ್ತೆ, ಅವಳೇನು ಬೆರಳು ಚಿಪ್ಪೋ ಮಗು ಅಲ್ಲ, ಸರಿನಾ? ಅವರು ಹುಡುಗನ ಜೊತೆಗೆ ಓಯೋ ರೂಮ್ ಅಲ್ಲಿ ಹೋಗ್ತಾ ಇದ್ದಾಳೆ ಅಂತಂದ್ರೆ ಓಯೋ ರೂಮ್ ಏನ್ ದೇವಸ್ಥಾನನ? ಲಾಡ್ಜ್ ಏನು ದೇವಸ್ಥಾನನ? ಸೊ ಅವಳಿಗೆ ಹೋಗೋವಾಗ್ಲೇ ಗೊತ್ತಿರುತ್ತಲ್ಲ ಮನೆಯಲ್ಲೇ, ಸೊ ಅಲ್ಲಿ ಕರಿತಾ ಇದ್ದಾನೆ, ನಾನಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ ನಾವಲ್ಲಿ ಅದನ್ನೇ ಮಾಡಕ್ ಹೊಟ್ಟಿದೀವಿ, ಮಲ್ಗಕ್ಕೆ ಹೊಟ್ಟಿದೀವಿ ಅಂತೇಳಿ. ಸೊ ಎಲ್ಲಾ ಗೊತ್ತಿದ್ದು ಹೋಗಿರ್ತಾಳೆ, ಬೇಕಂತಲೇ ಹೋಗಿರ್ತಾಳೆ, ಸರಿನಾ? ಅವಳೇನು ಸಣ್ಣ ಹಾಲು ಕೊಡೋ ಮಗು ಅಲ್ಲ, ಅವಳಿಗೂ ಎಲ್ಲ ಗೊತ್ತಿರುತ್ತೆ, ಅವಳಿಗೂ ಬೇಕಾಗೇ ಹೋಗಿರ್ತಾಳೆ. ಆದ್ರೆ ಲಾಸ್ಟ್ ಅಲ್ಲಿ ಬ್ರೇಕಪ್ ಆದ ತಕ್ಷಣ ಈಗೋ ಹರ್ಟ್ ಆಗಿರುತ್ತಲ್ಲ ಅವಳದು. ಸೊ ಆ ಈಗೋವನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೆ ಫೇಕ್ ರೇಪ್ ಕೇಸಸ್ಗಳನ್ನ ಹಾಕ್ತಾಳೆ ಮತ್ತೆ ಹುಡುಗರ ಲೈಫನ್ನ ಬರ್ಬಾದ್ ಮಾಡ್ತಾಳೆ. ಎಕ್ಸಾಂಪಲ್ ನಂಬರ್ 3, ಫೇಕ್ ಸೆಕ್ಸುವಲ್ ಹೆರಾಸ್ಮೆಂಟ್ ಕೇಸ್ ಆಫ್ಟರ್ ಗೆಟಿಂಗ್ ಆಲ್ ಬೆನಿಫಿಟ್ಸ್. ಕೆಲವೊಂದಿಷ್ಟು ಹೆಣ್ಮಕ್ಕಳು ತಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ಬೇಕಂತೇಲೇ ಅಲ್ಲಿರುವ ಮ್ಯಾನೇಜರ್ಗಳೊಂದಿಗೆ, ಸೂಪರ್ವೈಸರ್ಗಳೊಂದಿಗೆ, ಬಾಸ್ಗಳೊಂದಿಗೆ ದೈಹಿಕ ಸಂಬಂಧವನ್ನ ಬೆಳೆಸ್ತಾರೆ. ಅವರೊಂದಿಗೆ ಕ್ಲೋಸ್ ಆಗಿ ಮೂವ್ ಮಾಡ್ತಾರೆ.
ಅವರೊಂದಿಗೆ ಚಾಟಿಂಗ್ ಅಲ್ಲಿ ಹೋಗೋದು, ಡೇಟಿಂಗ್ ಅಲ್ಲಿ ಹೋಗೋದು ಎಲ್ಲ ಮಾಡ್ತಾರೆ. ಮತ್ತೆ ತಮಗೆ ಏನೇನೆಲ್ಲ ಬೆನಿಫಿಟ್ಸ್ಗಳು ಬೇಕಾಗಿರ್ತಾವಲ್ಲ, ಪ್ರಮೋಷನ್ ಬೇಕಾಗಿರುತ್ತೆ, ಶಾಪಿಂಗಿಗೆ ದುಡ್ಡು ಬೇಕಾಗಿರುತ್ತೆ, ಖರ್ಚಿಗೆ, ಐಫೋನ್ಗೆ, ಮತ್ತೆ ಕಾರ್ ತಗೊಳ್ಳೋಕೆ, ಫ್ಲಾಟ್ ತಗೊಳ್ಳೋಕೆ, ಏನೇನೆಲ್ಲ ಮಾಡ್ಬೇಕಲ್ಲ ಅದಕ್ಕೆಲ್ಲ ದುಡ್ಡು ಬೇಕಾಗಿರುತ್ತಲ್ಲ, ಸೊ ಅದನ್ನೆಲ್ಲವನ್ನ ಕೂಡ ತಗೊಂತಾರೆ. ಸೊ ತಗೊಂಡ ನಂತರ ಅವರೊಂದಿಗೆ ಅಲ್ಲಿ ಏನಾದ್ರೂ ಒಂದು ಡಿಮ್ಯಾಂಡ್ ಇಡ್ತಾರೆ. ಸೊ ಆ ಪುರುಷರು ಈ ಮಹಿಳೆಯರ ಡಿಮ್ಯಾಂಡ್ಗೆ ಒಪ್ಪದಿದ್ರೆ ಅವರ ಮೇಲೆ ಇವರು ಫೇಕ್ ಸೆಕ್ಸುವಲ್ ಹೆರಾಸ್ಮೆಂಟ್ ಕೇಸ್ಗಳನ್ನ ಹಾಕ್ತಾರೆ. ಸೊ ನಾನು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಮ್ಮ ಬಾಸು, ಮ್ಯಾನೇಜರು, ಅವರು ಇವರು ನನಗೆ ಸೆಕ್ಸುವಲ್ ಹೆರಾಸ್ಮೆಂಟ್ ಮಾಡಿದ್ದಾರೆ ಅಂತ ಕೇಸ್ಗಳನ್ನ ಹಾಕ್ತಾರೆ. ಸೊ ಮುಂಚೆ ಇವರಿಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ಗಳು ಸಿಕ್ಕಿರತ್ತೆ, ಇವರು ಕೂಡ ಅವರನ್ನ ದೋಚಿರ್ತಾರೆ, ಆದ್ರೂ ಕೂಡ ಇವರ ದುರಾಸೆ ಇರತ್ತಲ್ಲ ಅದು ಈಡೇರಿರಲ್ಲ. ಇವರು ಗೋಲ್ಡ್ ಡಿಗ್ಗರ್ ಇರ್ತಾರೆ, ಬರ್ಲಿ ಅನ್ನೋರು, ಸಾಕೋತ್ ಯಾವತ್ತೂ ಅನ್ನಲ್ಲ ದುಡ್ಡಿಗೆ ಇವರು, ಸರಿನಾ? ಸೊ ಈ ತರ ಎಲ್ಲಾ ಬೆನಿಫಿಟ್ಸ್ಗಳನ್ನ ತೆಗೆದುಕೊಂಡ್ಬಿಟ್ಟು ಅಮಾಯಕ ಪುರುಷರ ಮೇಲೆ ಸೆಕ್ಸುವಲ್ ಹೆರಾಸ್ಮೆಂಟ್ ಕೇಸ್ಗಳನ್ನ ಹಾಕ್ತಾರೆ, ಮತ್ತೆ ಅವರನ್ನ ಬರ್ಬಾದ್ ಮಾಡ್ತಾರೆ. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಾನು ಇಂತಹ ಕೇಸ್ಗಳನ್ನ ಬಹಳಷ್ಟು ನೋಡಿರುವೆ. ಇದು ಬರೀ ಪ್ರೈವೇಟ್ ಸೆಕ್ಟರ್ನಲ್ಲಿತ್ತು. ಸೊ ಇದೇ ತರದ ಒಂದು ಸ್ಕ್ಯಾಮು ಈಗ ಗೌರ್ಮೆಂಟ್ ಸೆಕ್ಟರ್ಗೂ ಕೂಡ ಬಂದಿದೆ. ಸೊ ಅಲ್ಲಿರುವ ಪುರುಷ ಆಫೀಸರ್ಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕಾಗಿನೇ ಈ ರೀತಿ ಮಾಡ್ತಾರೆ. ಇನ್ನು ಪುರುಷರೇನು ಸಜ್ಜನರಲ್ಲ, ಕೆಲವೊಂದಿಷ್ಟು ಕ್ರಿಮಿನಲ್ ಆಗಿರುವ ಪುರುಷ ಆಫೀಸರ್ ಇರ್ತಾರಲ್ಲ, ಅವರು ಮಹಿಳಾ ಆಫೀಸರ್ ಜೊತೆಗೆ ಸಲಿಗೆಯಿಂದ ವರ್ತಿಸ್ತಾರೆ. ಅವರನ್ನ ಪುಸಲಾಯಿಸಿ ಅವರ ನೂಡ್ ಪಿಕ್ಸ್ಗಳನ್ನ ತೆಗೆದುಕೊಂಡ್ಬಿಟ್ಟು ಅವರನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ಹಗರಗಳನ್ನ ಮಾಡಿ ಮಹಿಳೆಯರ ತಲೆ ಮೇಲೆ ಹಾಕ್ತಾರೆ. ಇಂಥದ್ದು ನಡೆಯುತ್ತೆ. ಸೊ ನೀವು ಎರಡೂ ಕಡೆಯಿಂದ ಅರ್ಥ ಮಾಡ್ಕೊಳ್ಳಿ, ಬರೀ ಪುರುಷರಷ್ಟೇ ಸಜ್ಜನರಿದ್ದಾರೆ ಅಂತಲ್ಲ, ಮಹಿಳೆಯರು ಕೆಟ್ಟವರಂತಲ್ಲ. ಇಬ್ರು 90% ಸಜ್ಜನರಿದ್ದಾರೆ, 10% ಹರಾಮ್ ಕೋರ್ಗಳಿದ್ದಾರೆ. ಅವ್ರ ಬಗ್ಗೆನೇ ಇದು ಟಾಪಿಕ್ ಇದೆ, ಅವ್ರ ಬಗ್ಗೆನೇ ಇಲ್ಲಿ ಹೆಚ್ಚಿಗೆ ಡಿಸ್ಕಷನ್ ಆಗ್ತಾ ಇದೆ, ಒಳ್ಳೆಯವರ ಬಗ್ಗೆ ಅಲ್ಲ ಕೆಟ್ಟವರ ಬಗ್ಗೆ. ಸೊ ಈ ರೀತಿ ಎಲ್ಲ ಅನುಕೂಲಗಳನ್ನ, ಬೆನಿಫಿಟ್ಸ್ಗಳನ್ನ ತಗೊಳ್ಳೋದು, ಕೊನೆಗೆ ಫೇಕ್ ಕೇಸ್ಗಳನ್ನ ಹಾಕಿಬಿಡೋದು, ಮತ್ತೆ ಅಲ್ಲಿ ಕೂಡ ದುಡ್ಡು ಮಾಡೋದು. ಲಾಯರ್ ಜೊತೆಗೆ ಕಮಿಷನ್ಗಳನ್ನ ಇಡೋದು, ಜಡ್ಜ್ ಜೊತೆಗೆ ಸೆಟಲ್ಮೆಂಟ್ ಮಾಡ್ಕೊಳ್ಳೋದು, ಈ ದಂಧೆ ಕೂಡ ಬಿಂದಾಸ್ ಆಗಿ ನಡೀತಾ ಇದೆ. ಎಕ್ಸಾಂಪಲ್ ನಂಬರ್ 4, ಫೇಕ್ ಸೈಬರ್ ಬುಲ್ಲಿಂಗ್ ಅಂಡ್ ಬ್ಲ್ಯಾಕ್ ಮೇಲಿಂಗ್ ಕೇಸ್. ಈಗ ಹುಡುಗ ಹುಡುಗಿ ಲವ್ ಮಾಡಿದಾದ ನಂತರ ಬ್ರೇಕಪ್ ಆಗಿರತ್ತಲ್ಲ, ಸೊ ಆವಾಗ ಹುಡುಗಿಯರು ಬೇಗನೆ ಬಿಟ್ಟು ಬಿಡ್ತಾರೆ, ಮೂವ್ ಆನ್ ಆಗಿಬಿಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ಮಲ್ಟಿಪಲ್ ಚಾಯ್ಸ್ಗಳ ತರ ಮಲ್ಟಿಪಲ್ ಆಪ್ಷನ್ಗಳಿರ್ತವೆ. ಒಬ್ಬ ಇಲ್ಲಪ್ಪ ಅಂತಂದ್ರೆ 10 ಜನ ನಾಯಿ ತರ ಅವ್ರ ಬೆನ್ನ ಹಿಂದೆ ಬೀಳ್ತಾ ಇರ್ತಾರೆ. ಸೊ ಹುಡುಗಿಯರಿಗೆ ಯಾವತ್ತೂ ಕೂಡ ಡಿಮ್ಯಾಂಡ್ ಕಡಿಮೆ ಆಗಲ್ಲ, ಆಂಟಿಗಳಿದ್ರು ಕೂಡ ಡಿಮ್ಯಾಂಡ್ ಕಡಿಮೆ ಆಗಲ್ಲ. ಸೊ ಲವ್ ಬ್ರೇಕಪ್ ಆಯ್ತಪ್ಪ ಅಂತಂದ್ರೆ ಹುಡುಗರು ಏನ್ ಮಾಡ್ತಾರೆ, ತಮ್ಮ ಎಲ್ಲಾ ಕೆಲಸಗಳನ್ನ ಬಿಟ್ಬಿಟ್ಟು ಹುಡುಗಿಯಂದೆ ನಾಯಿ ತರ ಅಲಿತಾರೆ, ಅವಳನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ, ಅವಳ ಕೈಕಾಲು ಬಿದ್ದಾದ್ರೂ ಒಪ್ಪಿಸೋಣ ಅಂತೇಳಿ ಟ್ರೈ ಮಾಡ್ತಾರೆ. ಯಾಕಂದ್ರೆ ಹುಡುಗರಿಗೆ ನಿಜವಾದ್ರೂ ಪ್ರೀತಿ ಆಯ್ತಪ್ಪ ಅಂತಂದ್ರೆ ಅವ್ರು ಸಿಂಗಲ್ ಆಗೇ ಸಾಯ್ತಾರೆ, ಬೇರೆ ಹುಡುಗಿಯ ಕಡೆ ಅವ್ರು ತಲೆ ಹಾಕಲ್ಲ. ಅವಳ ಹಿಂದೆ ಅಲಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಇವರು. ಅವ್ರ ಮನೆಗೆ ಹೋಗೋದು, ಆಫೀಸ್ಗೆ ಹೋಗೋದು, ಎಲ್ಲ ಕಡೆ ಅವಳು ಇವರ ನಂಬರನ್ನ ಬ್ಲಾಕ್ ಮಾಡಿದ್ರೆ ಬೇರೆ ಬೇರೆ ನಂಬರ್ನಿಂದ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ವಾಟ್ಸಪ್ ಮಾಡೋದು, ಅವಳನ್ನ ಹೆಂಗಾದ್ರೂ ಮಾಡಿ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾಳೆ. ಸೊ ಆವಾಗ ಅವಳು ಏನ್ ಮಾಡ್ತಾಳಪ್ಪ ಅಂತಂದ್ರೆ ಈ ಹುಡುಗರ ಮೇಲೆ ಸೈಬರ್ ಬುಲ್ಲಿಂಗ್ ಕೇಸ್ ಹಾಕ್ತಾಳೆ. ಇವನು ನನ್ನನ್ನ ಫಾಲೋ ಅಪ್ ಮಾಡ್ತಾ ಇದ್ದಾನೆ, ಟೀಸಿಂಗ್ ಮಾಡ್ತಾ ಇದ್ದಾನೆ, ಕಂಡಲ್ಲೆಲ್ಲ ಭೇಟಿಯಾಗಿ ನನಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ, ಹೆರಾಸ್ ಮಾಡಿಸ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ ಅಂತೇಳಿ ಕೇಸ್ ಹಾಕ್ತಾಳೆ. ಸೊ ಹುಡುಗ ಏನಾದ್ರೂ ಇವನ ಹತ್ರ ಇರುವ ಅವಳ ಫೋಟೋಗಳನ್ನ ಎಲ್ಲಾದ್ರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿದ್ರೆ, ಸ್ಟೇಟಸ್ ಅಲ್ಲಿ ಹಾಕಿದ್ರೆ ಅವಳೇನ್ ಮಾಡ್ತಾಳೆ, ಸೀದಾ ಬ್ಲ್ಯಾಕ್ ಮೇಲಿಂಗ್ ಕೇಸ್ ಹಾಕ್ತಾಳೆ. ಅವಳಿಗೆ ಇಷ್ಟೆಲ್ಲ ಅಧಿಕಾರಗಳಿವೆ. ಆದರೆ ಬ್ರೇಕಪ್ ಆದಾಗ ಹುಡುಗಿ ಇಷ್ಟೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಅಂದ್ರೆ ಬ್ರೇಕಪ್ ಆಗಿಬಿಡತ್ತೆ, ಅವು ಹುಡುಗಿ ಚೆನ್ನಾಗಿಲ್ಲ ಅಂತೇಳಿ ಹುಡುಗ ಅವಳನ್ನ ಬ್ಲಾಕ್ ಮಾಡ್ತಾನೆ, ಬ್ಲಾಕ್ ಮಾಡಿ ಮರ್ತ್ ಬಿಡ್ತಾನೆ ಅಂತ ಅನ್ಕೊಳ್ಳಿ. ಸೊ ಹುಡುಗಿ ಇವನಿಗೆ ಪದೇ ಪದೇ ಮೆಸೇಜ್ ಮಾಡೋದು, ಬೇರೆ ನಂಬರ್ ತಗೊಂಡು ಮತ್ತೆ ಕಾಲ್ ಮಾಡಕ್ ಟ್ರೈ ಮಾಡೋದು, ಮೀಟ್ ಆಗಕ್ಕೆ ಟ್ರೈ ಮಾಡೋದು, ಮನೆ ಹತ್ರ ಬಂದು ಗದ್ಲ ಹಾಕೋದು, ಮತ್ತೆ ಅವಳ ಫೋಟೋಗಳನ್ನ ಎಲ್ಲ ಕಡೆ ಶೇರ್ ಮಾಡ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡೋದು, ಈ ತರ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಹುಡುಗರಿಗೆ ಪ್ರೊಟೆಕ್ಷನ್ನೇ ಇಲ್ಲ. ನನ್ನ ಫ್ರೆಂಡ್ ಒಬ್ಬ ಇದೇ ತರನಾದ ಕೇಸ್ಗಳಿಗೆ ಕಂಪ್ಲೇಂಟ್ ಕೊಡೋಕಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ. ಪೊಲೀಸರೇ ನಗಕ್ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಫೋಟೋ ಎಲ್ಲ ಕಡೆ ಶೇರ್ ಮಾಡ್ತೀನಿ ಅಂತಂದ್ರೆ ಮಾಡ್ಲಿ ಬಿಡು, ನಿನಗೇನಾಗತ್ತೆ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ಸ್ಪೆಕ್ಟ್ರು. ಅವ ಫುಲ್ಲಿ ಜೋಕ್ ಆಗ್ಬಿಟ್ಟ. ಅವನ ಜೊತೆಗೆ ನಾನೇ ಹೋಗಿದ್ದೆ ಪೊಲೀಸ್ ಸ್ಟೇಷನ್ಗೆ. ಇಡೀ ಪೊಲೀಸ್ ಸ್ಟೇಷನ್ ಎಲ್ಲ ಅವನನ್ನ ನೋಡಿ ನಗ್ತಾ ಇತ್ತು. ಅದೇ ಒಂದು ಹುಡುಗಿ ಹೋಗಿದ್ದಾಳೆ ಅಂತ ಅನ್ಕೊಳ್ಳಿ, ಯಾರೋ ನನ್ನ ಫೋಟೋ ಶೇರ್ ಮಾಡ್ತಾ ಇದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ, ಫೇಕ್ ಕೇಸ್ಗಳನ್ನ ಹಾಕೋಕ್ ಹೋದಾಗ್ಲೂ ಕೂಡ ಅವಳಿಗೆ ಫುಲ್ ರಾಜ ಮರ್ಯಾದೆ ಸಿಗುತ್ತೆ. ಬಟ್ ಹುಡುಗರು ನಾವು ನಮ್ಗೆ ಅನ್ಯಾಯ ಆಗಿದೆ, ತೊಂದರೆ ಆಗ್ತಾ ಇದೆ ಹುಡುಗಿಯರಿಂದ ಅಂತ ಹೋದ್ರೆ ನಾವೇ ಕಾಮಿಡಿ ಪೀಸ್ಗಳಾಗ್ಬಿಡ್ತೀವಿ, ಯಾರು ಕೇರ್ ಮಾಡಲ್ಲ. ಸೊ ಅವನಲ್ಲೇ ಡಿಮೋಟಿವೇಟ್ ಆದ, ಇಲ್ಲೇ ಹಿಂಗಾಗ್ತಾ ಇದೆ ಅಂತೇಳಿ ಕೋರ್ಟಿಗೆ ಹೋದ್ರೆ ಜಡ್ಜು ನಗಕ್ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡೋದು ಅಂತೇಳಿ ಅವ್ನು ಬಿಟ್ಟೇ ಬಿಟ್ಟ. ಸೊ ಅವನು ಊರೇ ಬಿಟ್ಟು ಬಿಟ್ಟ. ಸೊ ಅವ್ನು ಮೊದಲು ಬೆಂಗಳೂರಲ್ಲಿದ್ದ,
ಸೊ ಅದಾದ ನಂತರ ಬೆಳಗಾವಿಗೆ ಬಂದ, ಅಲ್ಲಿ ತನಕ ಅವಳ ಕಾಂಟ್ಯಾಕ್ಟ್ ಇತ್ತು. ಸೊ ಆತ ಈಗ ಇಂಡಿಯಾನೇ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅವಳ ಕಾಟಕ್ಕೆ. ಇವಳಂತೂ ದುಡ್ಡು ಕೇಳೋ ಕೆಲಸದಲ್ಲಿದ್ದಾಳೆ. ಅವನಿಗೆ ಆ ರೀತಿ ಟಾರ್ಚರ್ ಕೊಟ್ಟು ಈಗ ಮತ್ತೊಬ್ಬ ಹುಡುಗನ ಹಿಡಿದಾಳೆ, ದುಡ್ಡೇ ಕೇಳ್ತಾ ಇದ್ದಾಳೆ. ಎಕ್ಸಾಂಪಲ್ ನಂಬರ್ 5, ಫೇಕ್ ಡೌರಿ ಕೇಸಸ್ ಅಂಡ್ ನೋ ಆಕ್ಷನ್ ಅಗೇನೆಸ್ಟ್ ವುಮನ್. ನಿಮಗಂತೂ ವರದಕ್ಷಿಣೆ ನಿಷೇಧ ಕಾಯ್ದೆಯ ಬಗ್ಗೆ ಗೊತ್ತೇ ಇದೆ. ಸಪೋಸು ಗಂಡ್ಮಕ್ಕಳು ಮದುವೆ ಆಗುವಾಗ ಹೆಣ್ಮಕ್ಕಳಿಗೆ ನೀವು ನನಗೆ ಇಷ್ಟು ಹಣ ಕೊಡಬೇಕು, ಮದುವೆ ಆಗುವಾಗ ನನಗೆ ಕಾರ್ ಕೊಡಬೇಕು, ದೊಡ್ಡ ಮನೆ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು ಅಂತೆಲ್ಲ ಡಿಮ್ಯಾಂಡ್ ಇಟ್ಟರೆ ಹೆಣ್ಮಕ್ಕಳು ಸೀದಾ ಅಂತಹ ಹುಡುಗರ ಮೇಲೆ ಕೇಸ್ ಹಾಕ್ಬೋದು. ಆದರೆ ಹೆಣ್ಮಕ್ಕಳೇ ಓಪನ್ ಅಪ್ ಆಗಿ ವಧು ದಕ್ಷಿಣೆಯನ್ನ ಕೇಳ್ತಾ ಬರ್ತಾ ಇದ್ದಾರೆ ನೂರಾರು ವರ್ಷಗಳಿಂದ. ಸೊ ಇವ್ರ ಮೇಲೆ ಯಾಕೆ ನಮಗೆ ಕೇಸ್ ಹಾಕೋ ಅಧಿಕಾರವನ್ನ ನಮ್ಮ ಸುಪ್ರೀಂ ಕೋರ್ಟ್ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಹುಡುಗಿಯರ ಡಿಮ್ಯಾಂಡ್ಸ್ ಹೆಂಗಿವೆ ನೋಡಿ, ಇವರ ವಧು ದಕ್ಷಿಣೆ ಹೆಂಗಿದೆ ನೋಡಿ. ಹುಡುಗ ಗೌರ್ಮೆಂಟ್ ಜಾಬೇ ಇರಬೇಕು, ಮತ್ತೆ ಅವ್ರ ತಂದೆ ತಾಯಿ ಜೊತೆ ಇರಬಾರ್ದು, ಸೆಪರೇಟ್ ಆಗಿರ್ಬೇಕು. ಮದುವೆ ಆದ ನಂತರ ನಾನು ಅತ್ತೆ ಮಾವನನ್ನು ನೋಡ್ಕೊಳ್ಳಲ್ಲ, ಅವನೊಬ್ಬನೇ ಇರಬೇಕು, ಸೆಪರೇಟ್ ಆಗಿರ್ಬೇಕು, ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇರಬೇಕು, ಮನೆ ಇದ್ರೆ ಹೊಸಾದ್ ಇಷ್ಟೇ BHK ಮನೆ ಇರಬೇಕು, ಫ್ಲಾಟ್ ಇದ್ರೆ ಫರ್ನಿಶ್ಡ್ ಫ್ಲಾಟ್ ಇರಬೇಕು, ಇಂಥದ್ದೇ ಕಾರ್ ಬೇಕು, ಐಫೋನ್ ಕೊಡಿಸ್ಬೇಕು, ಗೋಲ್ಡ್ ಕೊಡಿಸ್ಬೇಕು, ಅಷ್ಟು ದುಡ್ಡು ನನ್ನ ಹೆಸರಲ್ಲಿ FD ಇಡಬೇಕು. ಸೊ ಇದೆಲ್ಲ ಏನಿದು, ಇದು ಕೂಡ ಒಂಥರದ ವರದಕ್ಷಿಣೆನೇ ಆಯ್ತಲ್ಲ. ಸೊ ವರದಕ್ಷಿಣೆ ತೆಗೆದುಕೊಳ್ಳೋದು, ವರದಕ್ಷಿಣೆ ಕೇಳೋದು ಒಂದು ಕ್ರಿಮಿನಲ್ ಅಫೆನ್ಸ್ ಅಪ್ಪ ಅಂತಂದ್ರೆ, ಈ ವಧು ದಕ್ಷಿಣೆ, ಈ ಮಹಿಳೆಯರ ಡಿಮ್ಯಾಂಡ್ಸ್ಗಳೇನಿವೆ ಅಲ್ಲ, ಅದೇ ಜಾಬಲ್ಲಿ ಇರಬೇಕು, ಹೊಲ ಇರಬೇಕು, ಇವ್ರೇನು ಹೊಲದಲ್ಲಿ ಹೋಗಿ ಕೆಲಸ ಮಾಡಲ್ಲ, ಆದರೂ ಕೂಡ ಜಮೀನು ಇರ್ಬೇಕಂತೇಳಿ ಡಿಮ್ಯಾಂಡ್ ಮಾಡ್ತಾರೆ, ಅಂತ ಮನೆ ಇರಬೇಕು, ಕಾರ್ ಇರಬೇಕು ಅಂತೇಳಿ ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ ಅಂತಂದ್ರೆ ಇದು ಕೂಡ ಕ್ರಿಮಿನಲ್ ಅಫೆನ್ಸೆ. ಸೊ ಇದನ್ನ ಕನ್ಸಿಡರ್ ಮಾಡಬೇಕು. ಕಾಯ್ದೆಗಳಲ್ಲಿ ಈ ತರದ ಬದಲಾವಣೆಗಳನ್ನ ಮಾಡೋ ಅವಶ್ಯಕತೆ ಇದೆ. ಇನ್ನು ಈ ಮಹಿಳೆಯರು ಇರ್ತಾರಲ್ಲ, ಮದುವೆ ಆಗಿರ್ತಾರೆ, ಸೊ ಇವರು ಕೂಡ ಏನು ಸಜ್ಜನರಿರಲ್ಲ. ಇವರಪ್ಪ ನನ್ನ ಮಗಳ ಸ್ಟೇಟಸ್ ಹೆಚ್ಚಾಗ್ಲಿ ಗಂಡನ ಮನೆಯಲ್ಲಿ ಅಂತೇಳಿ ಏನಾದರೂ ಕೊಟ್ಟು ಕಳಿಸಿರ್ತಾನೆ. ಫ್ರಿಜ್ ಕೊಟ್ಟಿರ್ತಾನೆ, ವಾಷಿಂಗ್ ಮೆಷಿನ್ ಕೊಟ್ಟಿರ್ತಾನೆ, ಅಲ್ಲಿ ಇಲ್ಲಿ ಏನಾದರೂ ಸ್ಕ್ರ್ಯಾಪ್ ಆಗಿ ಬಿದ್ರು ವಸ್ತುಗಳು, ಫ್ಲ್ಯಾಟು, ಸ್ವಲ್ಪ ದುಡ್ಡು ಏನೋ ಕೊಟ್ಟಿರ್ತಾನೆ, ಗೋಲ್ಡು. ಸೊ ಮದುವೆ ಆದಾಗ ಎಲ್ಲ ಚೆನ್ನಾಗಿರತ್ತೆ. ಯಾವಾಗ ಇವಳಿಗೆ ಅತ್ತೆ ಮಾವನನ್ನ ನೋಡಿಕೊಳ್ಳೋಕೆ ಇಷ್ಟ ಇರಲ್ವೋ, ವರ್ಕ್ ಲೋಡ್ ಬೀಳ್ತಾ ಇರತ್ತೋ, ಆವಾಗ ಇವಳು ಜಗಳ ಮಾಡ್ತಾಳೆ, ಬರ್ತಾಳೆ. ಸೊ ಗಂಡ ತನ್ನ ತಂದೆ ತಾಯಿಗಳನ್ನ ಬಿಟ್ಟು ಬರೋಕೆ ಒಪ್ಪದೇ ಇದ್ರೆ ಇವಳು ಸೀದಾ ಡೌರಿ ಕೇಸ್ ಹಾಕ್ತಾಳೆ, ವರದಕ್ಷಿಣೆ ಕೇಸ್ ಹಾಕ್ತಾಳೆ. ಸೊ ಎಲ್ಲರೂ ಕೂಡ ಜೈಲಿಗೆ ಹೋಗ್ಬೇಕಾಗತ್ತೆ, ಎಲ್ಲರೂ ಕೂಡ ಹೆರಾಸ್ಮೆಂಟ್ ಅನ್ನ ಅನುಭವಿಸ್ಬೇಕಾಗತ್ತೆ. ಬರೀ ಅವಳು ಗಂಡನನ್ನ ಈ ಕೇಸಲ್ಲಿ ಎಳುತ್ತಾರಲ್ಲ, ಗಂಡನ ತಂದೆ ತಾಯಿಗಳನ್ನ, ಗಂಡನ ತಮ್ಮನನ್ನ, ಗಂಡನ ಅಕ್ಕ ತಂಗಿಯರನ್ನ ಎಲ್ಲರನ್ನೂ ಕೂಡ ಎಳುತ್ತಿರ್ತಾಳೆ. ಒಟ್ಟಿನಲ್ಲಿ ಅವಳಿಗೇನು ತಾನಂದುಕೊಂಡಂತೆ ಆಗ್ಬೇಕು, ತನ್ನ ಈಗೋ ಸ್ಯಾಟಿಸ್ಫೈ ಆಗ್ಬೇಕು. ಸೊ ಅದಕ್ಕಾಗಿ ಯಾಕೆ ನಕಲಿ ವರದಕ್ಷಿಣೆ ಕೇಸ್ಗಳನ್ನ ಹಾಕ್ತಾಳೆ. ಸೊ ಕೋರ್ಟಲ್ಲಿ ಅದು ನಕಲಿ ಅಂತ ಗೊತ್ತಾದ ತಕ್ಷಣ ಅವಳು ನಕಲಿ ಕೇಸ್ ಹಾಕಿದ್ದಕ್ಕೆ ಅವಳಿಗೆ ಶಿಕ್ಷೆ ಆಗ್ಬೇಕು. ಸೊ ಅವಳಿಗೆ ಈ ತರ ಶಿಕ್ಷೆ ಆಗ್ಬೇಕಪ್ಪ ಅಂತಂದ್ರೆ ಈ ದೇಶದಲ್ಲಿ ಯಾವುದೇ ಮಹಿಳೆ ಕೂಡ ನಕಲಿ ವರದಕ್ಷಿಣೆ ಕೇಸು ಹಾಕೋ ಧೈರ್ಯ ಮಾಡಬಾರ್ದು. ಆ ತರ ಒಂದು ಎಕ್ಸಾಂಪಲ್ ಸೆಟ್ ಆಗ್ಬೇಕು, ಆ ತರ ಅವಳಿಗೆ ಶಿಕ್ಷೆ ಆಗ್ಬೇಕು. ಬಟ್ ಇದು ಕನಸಿನ ಮಾತಾಗಿದೆ. ಯಾಕಂದ್ರೆ ನಮ್ಮ ಪೊಲಿಟಿಷಿಯನ್ಸ್ಗಳಿಗೆ ಬುದ್ಧಿ ಇಲ್ಲ, ಇದರ ಬಗ್ಗೆ ಅವರು ಚಿಂತೆ ಮಾಡಲ್ಲ. ಮತ್ತೆ ಕೋರ್ಟ್ ಅಲ್ಲಿ ಕುಂತಿರೋ ಗಂಡ್ಮಕ್ಳಿಗೂ ಕೂಡ ಕಾಯ್ದೆ ಕಾನೂನಲ್ಲಿ ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ. ಜಡ್ಜು ಕಾಯ್ದೆ ಕಾನೂನು ಮಾಡಲ್ಲ. ಕಾಯ್ದೆ ಕಾನೂನು ಯಾರು ಮಾಡ್ತಾರೆ? ಕಾಯ್ದೆ ಕಾನೂನನ್ನ ಮಾಡುವ ಜವಾಬ್ದಾರಿ ನಮ್ಮ ರಾಜಕಾರಣಿಗಳ ಮೇಲಿದೆ, ಸಂಸದರ ಮೇಲಿದೆ. ಸೊ ಅವರಂತೂ ಹಂದಿ ತಿಂದಂಗೆ ತಿಂದು ಎಲ್ಲಿ ಏನ್ ಮಾಡ್ತಾ ಇರ್ತಾರೋ ಅವ್ರಿಗೆ ಗೊತ್ತು. ಬರೀ ದುಡ್ಡು ಸೆಕ್ಸ್ ಬಿಟ್ರೆ ಅವಕ್ಕೇನ್ ಬರೋದೇ ಇಲ್ಲ. ಸೊ ಯಾರು ಯೋಚನೆ ಮಾಡೋರು ಇದ್ರ ಬಗ್ಗೆ ಎಲ್ಲ. ಸೊ ಈಗ ನಾವು ಗಂಡ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಗಂಡ್ಮಕ್ಳು ಒಗ್ಗೂಡಬೇಕು. ಹೆಂಗೆ ಮಹಿಳಾ ರಕ್ಷಣಾ ವೇದಿಕೆ ಬಂತು ಹಂಗೆ ಪುರುಷರ ರಕ್ಷಣಾ ವೇದಿಕೆಯನ್ನ ತರಬೇಕು. ಮತ್ತೆ ಗಂಡ್ಮಕ್ಕಳ ಹಕ್ಕುಗಳಿಗಾಗಿ ನಾವು ಧ್ವನಿ ಎತ್ತಬೇಕು. ವಾಯ್ಸ್ ಫಾರ್ ಮೆನ್ ಅನ್ನೋ ಒಂದು ಸೋಷಿಯಲ್ ಆರ್ಗನೈಸೇಷನ್ ಬಂದಿದೆ. ಸೊ ಅದಕ್ಕಾದ್ರೂ ನೀವು ಜಾಯಿನ್ ಆಗಿ ಅದಕ್ಕಾದ್ರೂ ಸಪೋರ್ಟ್ ಮಾಡಿ. ಎಕ್ಸಾಂಪಲ್ ನಂಬರ್ 6, ರಿಫ್ಯೂಸಿಂಗ್ ಮ್ಯಾರೇಜ್ ಕೇಸ್. ಸೊ ನೀವು ಮದುವೆ ಆಗೋಕೆ ನಿರಾಕರಣೆ ಮಾಡಿದರೆ ಹುಡುಗಿ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ನಾನು ನನ್ನದೇ ಒಬ್ಬ ಕ್ಲೋಸ್ ಫ್ರೆಂಡ್ನ ಉದಾಹರಣೆಯನ್ನು ಈಗ ಕೊಡುವೆ. ಸೊ ನಾನು ಗ್ರ್ಯಾಜುಯೇಷನ್ ಮಾಡುವಾಗ ನನ್ನೊಂದಿಗೆ ರವಿ ಅನ್ನೋ ಒಬ್ಬ ಹುಡುಗ ಕಲಿತಾ ಇದ್ದ. ಸೊ ಅವನು ನಮ್ಮ ಕ್ಲಾಸಲ್ಲೇ ಇರುವ ಒಬ್ಬಳ ಹುಡುಗಿ ಜೊತೆ ಪ್ರೇಮ ಸಂಬಂಧದಲ್ಲಿ ಇದ್ದ. ಅವಳ ಹೆಸರು ಬೇಡ ಈಗ, ಸರಿನಾ? ಬರೀ ರವಿಯನ್ನಷ್ಟೇ ತೆಗೆದುಕೊಳ್ಳೋಣ, ಯಾಕಂದ್ರೆ ಇವನೀಗ ಬದುಕಿಲ್ಲ. ಸೊ ಈ ರವಿ ನಮ್ಮ ಕ್ಲಾಸಲ್ಲಿರುವ ಓರ್ವ ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದ. ಸೊ ಕಾಲೇಜು ದಿನಗಳಿಂದಲೂ ಕೂಡ ಈತ ಪ್ರೀತಿ ಮಾಡ್ತಾ ಇದ್ದ. ಮುಂದೆ ಜಾಬ್ ಆಗಿ 5 ವರ್ಷದ ತನಕವೂ ಕೂಡ ಇವಳೊಂದಿಗೆ ಅಲಿತಾ ಇದ್ದ. ಸೊ ಇವನಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕ ನಂತರ ಇವನ ಮನೆಯವರು, ರವಿ ನೋಡಪ್ಪ, ನಿಮ್ಮ ಅತ್ತೆ ಮಗಳು ಚೆನ್ನಾಗಿದ್ದಾಳೆ, ಸುಂದರವಾಗಿದ್ದಾಳೆ, ನಿನಗಿಂತಲೂ ಜಾಸ್ತಿ ಕಲ್ತಿದ್ದಾಳೆ, ಮತ್ತೆ ಹುಡುಗಿ ನಮ್ಮ ಮನೆಯಲ್ಲೇ ನಮ್ಮ ಕಣ್ಮುಂದೆ ಬೆಳೆದಿದ್ದಾಳೆ,
ಸೊ ಒಳ್ಳೆಯವಳಿದ್ದಾಳೆ, ಒಳ್ಳೆ ಸಂಸ್ಕಾರಗಳಿವೆ, ಮದುವೆ ಆಗು ಅಂತೇಳಿ ಗಿನಿಗೆ ಹೇಳ್ದಂಗೆ 2 ವರ್ಷ ಹೇಳ್ತಾರೆ. ಸೊ ಅವನು ಕೇಳದೆ ಇರುವಾಗ ನಾನು ಬೆಸ್ಟ್ ಫ್ರೆಂಡ್ ಅಂತೇಳಿ ನನ್ನ ಮುಖಾಂತರವೂ ಕೂಡ ಅವನಿಗೆ ಸಿಕ್ಕಾಪಟ್ಟೆ ಸಲ ಹೇಳಿಸ್ತಾರೆ. ಆದರೂ ಕೂಡ ರವಿ ಏನಾಗಿರ್ತಾನೆ, ಹಠವಾದಿಯಾಗಿರ್ತಾನೆ. ನಾನು ಮದುವೆ ಆದರೆ ಅವಳನ್ನೇ ಆಗುವೆ ಅಂಥೇಳಿ ಅವಳ ಹಿಂದೆ 5 ವರ್ಷದಿಂದ ಬಿದ್ದಿರ್ತಾಳೆ. ಅವಳು ಕೂಡ ಮದುವೆ ಆಗೋಣ ಅಂಥೇಳಿ ಇವನನ್ನ ನಾಯಿ ಓಡಿಸಿದಂಗೆ ಓಡಿಸ್ತಾನೆ ಇರ್ತಾಳೆ. ಸೊ ಇವನಿಂದ ಏನೇನೆಲ್ಲ ಬೆನಿಫಿಟ್ಗಳು ಬೇಕಲ್ಲ ಅದನ್ನೆಲ್ಲ ತಗೊತಾ ಇರ್ತಾಳೆ. ಇವನೊಂದಿಗೆ ಸೆಕ್ಸ್ ಮಾಡಿರಲ್ಲ, ಬಟ್ ಇವನಿಂದ ಏನು ಸಿಗತ್ತಲ್ಲ ಅದನ್ನೆಲ್ಲ ತಗೊತಾ ಇರ್ತಾಳೆ. ಸೊ ಇವನು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಅವಳ ಮನೆ, ಪ್ಲಾಟು ಖರೀದಿ, ಜಮೀನು ಖರೀದಿ, ಮಾರಾಟ ಅದರಲ್ಲೆಲ್ಲ ಬೆನಿಫಿಟ್ಗಳನ್ನು ಇವನ ಮೂಲಕವೇ ತಗೊತಾಳೆ. ಸೊ ಇವನಿಂದ ಎಷ್ಟೋ ಸರ್ತಿ ಐಫೋನ್ ಗಿಫ್ಟ್ ತಗೊತಾಳೆ, ಗೋಲ್ಡ್ ತಗೊತಾಳೆ, ಡ್ರೆಸ್ ತಗೊತಾಳೆ, ಶಾಪಿಂಗ್ ಹೋಗ್ತಾಳೆ, ಟೂರ್ಗೆ ಹೋಗ್ತಾಳೆ, ಎಲ್ಲ ಮಾಡ್ತಾಳೆ. ಸೊ ಇವನನ್ನ ಮದುವೆ ಆಗ್ತೀನಿ ಅನ್ನೋದು, ಇವನೊಂದಿಗೆ ಪ್ರೀತಿ ತೋರಿಸಿದವ್ರ ತರ ನಾಟಕ ಆಡೋದು. ಸೊ ಇದೇ ತರ ಆಸೆ ತೋರಿಸ್ತಾ 5 ವರ್ಷ ಯೂಸ್ ಮಾಡ್ಕೊಂತಾಳೆ. ಅದಾದ ನಂತರ ಇವನಿಗಿಂತ ದೊಡ್ಡ ಆಫೀಸರ್ ಇರೋ ಯಾವುದೋ ಒಬ್ಬ ಹುಡುಗನನ್ನ ಅವರ ಮನೆಯವರು ಹುಡುಕಿದ್ರಂತೇಳಿ ಇವನನ್ನ ಡಂಪ್ ಮಾಡಿಬಿಟ್ಟು ಅಲ್ಲಿ ಮದುವೆ ಆಗ್ಬಿಡ್ತಾಳೆ. ಸೊ ಇವಳು ಕೈಕೊಟ್ಟು ಹೋದ ನಂತರ ರವಿಗೆ ಮನೆಯವರಿಗೇನೆ ಮುಖ ತೋರಿಸೋಕೆ ಹಾದಿ ಉಳಿಯಲ್ಲ. ಯಾಕಂದ್ರೆ ಇವನು ಹೇಳ್ತಾನಲ್ಲ, ನನಗೊಬ್ಬಳು ಗರ್ಲ್ ಫ್ರೆಂಡ್ ಇದ್ದಾಳೆ, ನಾವು 5 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀವಿ, ನಮ್ಮ ಪ್ರೀತಿ ಟ್ರೂ ಲವ್ ಆಗಿದೆ ಅಂತೇಳಿ ಎಲ್ಲ ಹೇಳಿರ್ತಾನೆ. ಯಾಕಂದ್ರೆ ಇವನ ವೇದಲ್ಲಿ ಅದು ಟ್ರೂ ಲವೇ ಇತ್ತು, ಬಟ್ ಅವಳ ವೇದಲ್ಲಿ ಏನಿತ್ತು, ಅದೊಂದು ಸ್ಕ್ಯಾಮ್ ಇತ್ತು, ಬಿಸ್ನೆಸ್ ಇತ್ತು, ಅಡ್ಜಸ್ಟ್ಮೆಂಟ್ ಇತ್ತು, ಸಿಚುವೇಶನ್ಶಿಪ್ ಇತ್ತು. ಸೊ ರವಿಗೆ ಇವಳು ಕೈಕೊಟ್ಟು ಹೋದ ನಂತರ ಮನೆಯಲ್ಲಿ ಮುಖ ತೋರಿಸೋಕೆ ದಾರಿ ಉಳಿಯಲ್ಲ. ಹೆಂಗೆ ಹೇಳ್ತಾನೆ, ಮನೆಯವರು ಹುಡುಗಿಯನ್ನ ಈತನೇ ರಿಜೆಕ್ಟ್ ಮಾಡಿರ್ತಾನೆ. ಸೊ ಈಗ ಯಾವ ಮುಖ ಇಟ್ಕೊಂಡು ನನಗೆ ಹುಡುಗಿ ಅಂತ ಹೇಳ್ತಾನೆ. ಸೊ ಆತ ಮೆಂಟಲಿ ಡಿಸ್ಟರ್ಬ್ ಆಗಿಬಿಟ್ಟು ಡ್ಯೂಟಿಯಲ್ಲಿರುವಾಗಲೇ ಮಧ್ಯಾಹ್ನ ಅವನ ಆಫೀಸಲ್ಲೇ ಸುಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಸೊ ಇಲ್ಲಿ ರವಿ ಅವಳ ಮೇಲೆ ಕೇಸ್ ಹಾಕೋಕೆ ಯಾವುದೇ ಆಪ್ಷನ್ಗಳೇ ಇರಲಿಲ್ಲ. ಸೊ ಇವಳು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಸುತ್ತಿಸಿದಾಳೆ ಅಂತೇಳಿ ಕೇಸ್ ಹಾಕೋಕೆ ಚಾನ್ಸೇ ಇರಲಿಲ್ಲ. ಬಟ್ ಯಾವುದಾದ್ರೂ ಹುಡುಗ ಒಂದು ಹುಡುಗಿ ಜೊತೆ ಹಿಂಗೆ ಮಾಡಿದ್ರೆ ಅವಳ ಕಡೆಯಿಂದ ದುಡ್ಡು ತಗೊಳ್ಳೋದು, ಗಿಫ್ಟ್ ತಗೊಳ್ಳೋದು, ಎಲ್ಲ ಕಡೆ ಸುತ್ತಾಡಿಸೋದು, 5 ವರ್ಷ ಅವಳ ಟೈಮ್ ವೇಸ್ಟ್ ಮಾಡೋದು ಮಾಡಿ ಬೇರೆ ಹುಡುಗಿನ ಮದುವೆ ಆದರೆ ಅವಳಿಗೆ ಕೇಸ್ ಹಾಕೋ ಅಧಿಕಾರ ಇದೆ. ಸೊ ಇಲ್ಲೇನಾಗ್ಬಿಟ್ಟಿದೆ ಅಂತಂದರೆ, ಗಂಡ್ಮಕ್ಳಿಗೊಂದು ನ್ಯಾಯ ಇದೆ, ಹೆಣ್ಮಕ್ಳಿಗೊಂದು ನ್ಯಾಯ ಇದೆ, ಗಂಡ್ಮಕ್ಳಿಗಂತೂ ನ್ಯಾಯ ಇಲ್ಲವೇ ಇಲ್ಲ. ಸೊ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಗಂಡ್ಮಕ್ಳೇ ತಪ್ಪು ಮಾಡಲಿ, ಹೆಣ್ಮಕ್ಳೇ ತಪ್ಪು ಮಾಡಲಿ, ಶಿಕ್ಷೆ ಆಗೋದಂತೂ ಗಂಡ್ಮಕ್ಳಿಗೇನೆ ಆಗಿದೆ. ಈ ಥರನಾದ ಒಂದು ಕೆಟ್ಟ ಒಂದು ಸಿಸ್ಟಮು ನಮ್ಮಲ್ಲಿ ಡೆವಲಪ್ ಆಗಿಬಿಟ್ಟಿದೆ. ಎಕ್ಸಾಂಪಲ್ ನಂಬರ್ 7, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಚೈಲ್ಡ್ ಫ್ರಾಮ್ ಅದರ್ ಮೆನ್ ಎಟ್ ಟು ಗೆಟ್ ಎಲಿಮನಿ. ಮದುವೆಗೂ ಮುಂಚೆಯೂ ಕೂಡ ಕೆಲವೊಂದಿಷ್ಟು ಹುಡುಗಿಯರು ದಾರಿ ತಪ್ಪಿರ್ತಾರೆ. ಮತ್ತೆ ಮದುವೆ ಆದ ನಂತರನಾದ್ರೂ ಸರಿ ದಾರಿಯಲ್ಲಿ ಹೋಗೋ ಬದಲು ಮತ್ತೇನೋ ದಾರಿ ತಪ್ತಾರೆ, ಅದೇ ದಾರಿಯಲ್ಲಿ ನಡೀತಾರೆ. ಮದುವೆ ಆದ ನಂತರ ಇವರು ಸಿಕ್ಕಾಪಟ್ಟೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳನ್ನ ಮಾಡ್ತಾರೆ, ಗಂಡನಿಗೆ ಮೋಸ ಮಾಡ್ತಾರೆ, ಬೆನ್ನಿಂದೆ ಕಳ್ಳಾಟಗಳನ್ನ ಆಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಯಾವಾಗ ಇವರು ಗಂಡನ ಕೈಗೆ ತಗಲಾಕೊಂತಾರಲ್ಲ, ಸೊ ಆವಾಗ ಗಂಡ ತನ್ನ ಹೆಂಡತಿಯ ಮೇಲೆ ಯಾವುದೇ ತರನಾದ ಆಕ್ಷನ್ಗಳನ್ನ ತೆಗೆದುಕೊಳ್ಳೋಕೆ ಬರಲ್ಲ. ಸೊ ಆತ ಬೇಕಂತಂದ್ರೆ ಡೈವರ್ಸಿಗೆ ಅಪ್ಲೈ ಮಾಡ್ಬೋದು, ಬಟ್ ಅಲ್ಲಿ ಕೂಡ ಹೆಂಡತಿದೇ ಗೆಲುವಾಗತ್ತೆ. ಅಂದ್ರೆ ಹೆಂಡತಿ ಈ ರೀತಿ ಮಾಡ್ತಾ ಇದ್ದಾಳೆ, ದಾರಿ ತಪ್ಪಿದ್ದಾಳೆ, ಹಳ್ಳ ಹಿಡ್ದಿದ್ದಾಳೆ ಅಂತ ಹೇಳಿದ್ರು ಕೂಡ ಅವಳ ಮೇಲೆ ಯಾವುದೇ ಆಕ್ಷನ್ ತೆಗೆದುಕೊಳ್ಳೋಕೆ ಗಂಡ್ಮಕ್ಳಿಗೆ ಹಾದಿನೇ ಇಲ್ಲ. ಅವಳು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ಗಳನ್ನ ಮಾಡ್ಕೊಂತಾಳೆ. ಸಪೋಸ್ ಅವಳಿಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ನಿಂದ ಅಂದ್ರೆ ಗಂಡನನ್ನ ಬಿಟ್ಟು ಬೇರೆ ಗಂಡಸರೊಂದಿಗೆ ಮಲಗಿ ಅವಳು ಬಸರಾಗಿ ಅವಳಿಗೆ ಮಕ್ಕಳಾದ್ರೂ ಕೂಡ ಇವಳ ಗಂಡನೇ ಆ ಮಕ್ಕಳ ಜವಾಬ್ದಾರಿಯನ್ನ ನೋಡ್ಕೋಬೇಕು. ಸೊ ಅವಳು ಡೈವರ್ಸ್ ತಗೋತೀನಿ ಅಂತಂದ್ರೆ ಇವಳಿಗೆ ಮತ್ತೆ ಅಲಿಮನಿ ಕೊಡಬೇಕು, ಅವಳಿಗೆ ಕಾಂಪನ್ಸೇಷನ್ ಕೊಡಬೇಕು, ಅವಳ ಖರ್ಚು ವೆಚ್ಚಗಳನ್ನ ನಿಭಾಯಿಸೋಕೆ ದುಡ್ಡು ಕೊಡಬೇಕು. ಸೊ ಇದ್ಯಾವ ನ್ಯಾಯ? ಇದನ್ನ ಭಾರತದಲ್ಲಿರುವ ಎಲ್ಲಾ ಗಂಡ್ಮಕ್ಕಳು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಹೆಂಡತಿ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಮಾಡ್ತಾಳೆ, ಬೇರೆ ಗಂಡಸರೊಂದಿಗೆ ಸಿಕ್ಕಾಪಟ್ಟೆ ಸಲ ಮಳಗ್ಬಿಟ್ಟು ಮಕ್ಕಳನ್ನ ಮಾಡ್ತಾರೆ. ಸೊ ಇವಳ ಮಕ್ಕಳಿಗೂ ಕೂಡ ನಾವೇ ತಂದೆ ಸ್ಥಾನದಲ್ಲಿ ನಿಂತು ಎಲ್ಲ ಜವಾಬ್ದಾರಿ ನೋಡ್ಕೋಬೇಕು. ಈ ದಾರಿ ಬಿಟ್ಟವಳಿಗೆ ನಾವೇ ಮತ್ತೆ ದುಡ್ಡು ಕೊಡಬೇಕು, ಅವಳು ಜೀವನ ಪೂರ್ತಿ ಆರಾಮಾಗಿ ಐಷಾರಾಮಿ ಜೀವನ ನಡೆಸೋದಕ್ಕಾಗಿ. ಸೊ ಇಲ್ಲೇನಾಯ್ತು, ಗಂಡ್ಮಕ್ಕಳ ಹತ್ರ ಯಾವುದೇ ವ್ಯಾಲ್ಯೂನೇ ಉಳಿಲಿಲ್ಲ, ಯಾವುದೇ ಆಪ್ಷನ್ನೇ ಉಳಿಲಿಲ್ಲಲ್ಲ. ಸೊ ಅವಳು ಏನ್ ಬೇಕಾದ್ರೂ ಮಾಡಬಹುದು ಅಂದ್ರೂ ಕೂಡ ನಾವೇ ದುಡ್ಡು ಕೊಡಬೇಕು, ನಾವೇ ನೋವನ್ನ ಅನುಭವಿಸ್ಬೇಕು. ಬಟ್ ಅವಳಿಗೇನು ಹಾನಿ ಆಗಲ್ಲ, ಅವಳು ಸಜ್ಜನಳೆ, ಅವಳು ಇನೋಸೆಂಟೆ ಅನ್ನೋ ತರ ನಮ್ಮ ಸಿಸ್ಟಮ್ ಡೆವಲಪ್ ಆಗಿದೆ. ಇದನ್ನ ಚೇಂಜ್ ಮಾಡೋಕೆ ನಾವು ಟ್ರೈ ಮಾಡಬೇಕು, ಎಲ್ಲ ಗಂಡ್ಮಕ್ಕಳು ಸೇರಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. 1 ವರ್ಷದ ಹಿಂದೆ ನಾನು ಬೆಂಗಳೂರಲ್ಲಿ ಒಂದು ಫ್ಲ್ಯಾಟ್ ಅಲ್ಲಿ ಬಾಡಿಗೆ ಮನೆಯನ್ನ ತೆಗೆದುಕೊಂಡಿರುವೆ. ಸೊ ನನ್ನ ಸ್ಟಾರ್ಟ್ಅಪ್ ಕೆಲಸಕ್ಕೋಸ್ಕರ ಬೇರೆ ಬೇರೆ ಆಕ್ಟಿವಿಟಿಗೋಸ್ಕರ ನಾನು ಬೆಂಗಳೂರಲ್ಲಿ ಬಂದಾಗ ಅಲ್ಲಿ ಎಲ್ಲಿ ಇರೋದು ಸೇಫ್ ಅಲ್ಲ ಅಂತೇಳಿ ಒಂದು ಬಾಡಿಗೆ ಫ್ಲ್ಯಾಟ್ ಅನ್ನೇ ತೆಗೆದುಕೊಂಡಿರುವೆ. ಸೊ ಅಲ್ಲಿ ಕೆಳಗಡೆ ಫ್ಲ್ಯಾಟ್ ಅಲ್ಲಿ ಒಬ್ಬಳು ಮಹಿಳೆ ವಾಸಿಸ್ತಾ ಇದ್ಲು, ಅರೌಂಡ್ ಒಂದು 32 ಏಜು. ಸೊ ಎಲ್ಲರೂ ಕೂಡ ಅಪಾರ್ಟ್ಮೆಂಟ್ ಅಲ್ಲಿರೋರು ಅವಳಿಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇದ್ರು.
ಸೊ ನಾನಂತೂ ಅವಳೇನು ಮಾತಾಡ್ಸಿರ್ಲಿಲ್ಲ. ಸೊ ಹವಾ ಅಂತೂ ಇತ್ತು ಅವಳ ಅಪಾರ್ಟ್ಮೆಂಟಲ್ಲಿ. ಬಹಳಷ್ಟು ಟ್ಯಾಲೆಂಟೆಡ್ ಇದ್ದಾಳೆ, ಬಹಳಷ್ಟು ಓದಿದ್ದಾಳೆ, ವೆಲ್ ಎಜುಕೇಟೆಡ್, ವೆಲ್ ಮ್ಯಾಚೂರ್ಡು, ವೆಲ್ ಮ್ಯಾನ್ಯೂರ್ಡ್ ಅನ್ನೋ ಥರ ಒಂದು ಇಮೇಜ್ ಇತ್ತು ಅವಳದು. ಸೊ ಒಂದು 2-3 ತಿಂಗಳಾದ ನಂತರ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ, ಆತ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ. ಅವನು ಬಂದಿರುವಾಗ ಇವಳು ಅವನ ಕಣ್ಣಿಗೆ ಬೀಳ್ತಾಳೆ. ಸೊ ಹೋಗೋವಾಗ ನನ್ನ ಫ್ರೆಂಡ್ ನನಗೇನು ಹೇಳಿ ಹೋಗ್ತಾನಪ್ಪ ಅಂತಂದರೆ, ಬಿ ಕೇರ್ಫುಲ್ ಫ್ರಾಮ್ ಹರ್ ಅಂತ ಹೇಳಿ. ಸೊ ನಾನಂದೆ, ನಮ್ಮ ಅಪಾರ್ಟ್ಮೆಂಟಲ್ಲೇ ಇರೋ ದೊಡ್ಡ ಒಳ್ಳೆ ವ್ಯಕ್ತಿ ಅವಳು, ಸೊ ಅವಳ ಬಗ್ಗೆ ಯಾಕೆ ಹಿಂಗೆ ಹೇಳ್ತಾ ಇದೆಯಾ ಅಂತೇಳಿ. ಸೊ ನಿನಗೆ ಅವಳ ಬಗ್ಗೆ ಗೊತ್ತಿಲ್ಲ, ಸೊ ಅವಳನ್ನ ಮಾತಾಡ್ಸೋಕ್ಕೂ ಹೋಗ್ಬೇಡ, ಮತ್ತು ಅವಳಾಗೆ ಮಾತಾಡಿಸಿದ್ರು ಕೂಡ ದೂರ ಇರೋ, ಡೇಂಜರ್ ಇದ್ದಾಳೆ ಅಂತೇಳಿ. ಸೊ ನಾನು ಏನಿದೆ ಅಂತೇಳಿ ಕೇಳಿದೆ. ಸೊ ಅವಾಗ ಆತ ಹೇಳಿದಪ್ಪ ಅಂತಂದರೆ, ಇವಳು ಒಬ್ಬ ಪೊಲೀಸ್ ಆಫೀಸರನ್ನೇ ಮದುವೆ ಆಗಿಬಿಟ್ಟು, ಸೊ ಅವನಿಗೆ ಡೈವರ್ಸ್ ಕೊಟ್ಬಿಟ್ಟು, ಸೊ ಮೊದಲ ಮದುವೆಯಿಂದ ಅವನ ಕಡೆಯಿಂದ 3 ಕೋಟಿಯನ್ನ ಅಲ್ಮೆನಿ ತೆಗೆದುಕೊಂಡ್ಬಿಟ್ಟು, 2ನೇ ಮದುವೆಯನ್ನ ಬ್ಯಾಂಕ್ ಆಫೀಸರ್ನ ಜೊತೆಗಾಗಿ ಅಲ್ಲಿ ಕೂಡ ಅಲಿಮನಿ ತೆಗೆದುಕೊಂಡ್ಬಿಟ್ಟು, ಈಗ 3ನೇ ಇವನನ್ನ ಮದುವೆ ಆಗೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಇವಳದೊಂದು ದೊಡ್ಡ ಸ್ಕ್ಯಾಮಿಂಗ್ ಗ್ರೂಪೇ ಇದೆ. ಇವಳ ಜೊತೆ ಬಹಳಷ್ಟು ಲಾಯರ್ಗಳು ಕೂಡ ಸೇರ್ಕೊಂಡಿದ್ದಾರೆ. ಯಾಕಂದ್ರೆ ಇವಳು ಮದುವೆ ಆಗ್ತಾಳೆ, 1 ವರ್ಷದಲ್ಲಿ ಬಂದು ಡೈವರ್ಸಿಗೆ ಅಪ್ಲೈ ಮಾಡ್ತಾಳೆ, ಲಾಯರ್ಗಳಿಗೂ ಕೂಡ ಇಲ್ಲಿ ಪರ್ಸೆಂಟೇಜ್ ಸಿಗ್ತಾ ಇದೆ. ಸೊ ಇವಳು ಜಡ್ಜಸ್ಗಳನ್ನ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾಳೆ. ನಮ್ಮ ಡಿಪಾರ್ಟ್ಮೆಂಟ್ನವ್ರಿಗೂ ಕೂಡ ಇವಳು ಗೊತ್ತಿದ್ದಾಳೆ ಅಂತ ಹೇಳಿದ. ಅತುಲ್ ಸುಭಾಷ್ ಕೇಸು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಅದು ನಿಮಗೆ ಗೊತ್ತಿರಬಹುದು. ಅತುಲ್ ಸುಭಾಷ್ ಕೇಸಲ್ಲಿ ಕೂಡ ಇದೇ ಇವಳ ತರನೇ ಜಡ್ಜೆ ಇನ್ವಾಲ್ವ್ ಆಗಿದ್ರು. 5 ಲಕ್ಷ ಕೊಟ್ರೆ ನಿಂಗೆ ಡೈವರ್ಸ್ ಕೊಡುವೆ, ಇಲ್ಲ ಅಂತಂದ್ರೆ ಡೇಟ್ ಮೇಲೆ ಡೇಟ್ ಕೊಡುವೆ, ನಾಯಿ ತರ ಅಲ್ದಾಡಿಸುವೆ, ಅದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನಿನ್ನನ್ನು ಹೆರಾಸ್ ಮಾಡುವೆ. ಸೊ ಈ ಒಂದು ಮ್ಯಾರೇಜು, ಡೈವರ್ಸು ಮತ್ತು ಅಲಿಮನಿ ಸ್ಕ್ಯಾಮಲ್ಲಿ ಲಾಯರ್ಗಳಷ್ಟೇ ಅಲ್ಲದೆ, ಹೆಣ್ಮಕ್ಳಷ್ಟೇ ಅಲ್ಲದೆ, ಇವನ್ ಜಡ್ಜ್ ಕೂಡ ಇನ್ವಾಲ್ವ್ ಆಗಿರುವಾಗ ಗಂಡ್ಮಕ್ಳಿಗೆ ಹೇಗೆ ನ್ಯಾಯ ಸಿಗತ್ತೆ? ಸೊ ಅತುಲ್ ಸುಭಾಷ್ ಅಂತೂ ಸುಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ ಪಾಪ. ಸೊ ಇವತ್ತು ಅವನ ಹೆಂಡತಿ ಬೇಲ್ ಮಾಡಿ ಹೊರಗಡೆ ಇದ್ದಾಳೆ. ಸೊ ಅವಳಿಗಂತೂ ದುಡ್ಡು ಸಿಕ್ಕೇ ಸಿಗತ್ತೆ. ಅವಳು ಈ ಹೇಳಿದ್ನಲ್ಲ, ಬೆಂಗಳೂರು ಲೇಡಿ ಥರ ಮಜಾ ಮಾಡ್ತಾ ತಿರುಗಾಡ್ತಾಳೆ, ಶೋಕಿ ಮಾಡ್ತಾ ತಿರುಗಾಡ್ತಾಳೆ. ಎಷ್ಟೋ ಜನ ಇದೇ ಥರ ಮಾಡ್ತಾ ಇದ್ದಾರೆ. ಲಾಯರ್ಗಳಿಗೂ ಅವ್ರಿಗೆ ಫೀಸ್ ಬರುತ್ತೆ, ಅವ್ರಿಗೂ ಏನು ಲಾಸ್ ಇಲ್ಲ. ಜಡ್ಜ್ಗಳಿಗೂ ಕೂಡ ಇಂಥದ್ರಿಂದ ಕಮಿಷನ್ ಹೋಗೋಕೆ ಸ್ಟಾರ್ಟ್ ಆದರೆ, ಜಡ್ಜ್ಗಳು ಕರಪ್ಟ್ ಆದರೆ ಮತ್ತೆ ಏನು ಉಳಿತು? ಭಾರತದ ನ್ಯಾಯಾಂಗ ವ್ಯವಸ್ಥೆಯೇ ಹಾಳಾಗಿ ಹೋಯ್ತಲ್ಲ. ಸೊ ಹೆಣ್ಮಕ್ಳೊಂದಿಗೆ ಏನಾದರೂ ಅನ್ಯಾಯ ಆಯ್ತಪ್ಪ ಅಂತಂದ್ರೆ, ಯಾವುದೋ ಒಂದು ಮೂಲೆಯಲ್ಲಿ ಹುಡುಗಿಯ ರೇಪ್ ಆಯ್ತಂದ್ರೆ ಇಡೀ ಭಾರತದ ಪುರುಷ ಕುಲವೇ ಅಲ್ಲಿ ಹೋರಾಡಕ್ಕೆ ನಿಂತಿರುತ್ತೆ, ಸ್ಟ್ರೈಕ್ ಮಾಡಕ್ಕೆ ಬರುತ್ತೆ, ಕ್ಯಾಂಡಲ್ ಮಾರ್ಚಿಗೆ ಬರುತ್ತೆ. ರೇಪಿಸ್ಟ್ಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ನಾವೆಲ್ಲ ರೋಡಿಗೆ ಬಂದು ಭಯ ಪಡ್ಕೊಂತೀವಿ. ಬಟ್ ಗಂಡ್ಮಕ್ಳೊಂದಿಗೆ ಅನ್ಯಾಯ ಆದಾಗ ಯಾವುದೇ ಹೆಣ್ಮಕ್ಳು ಬಂದು ಸಿಂಪತಿ ತೋರಿಸಲ್ಲ, ಗಂಡ್ಮಕ್ಳ ಸಪೋರ್ಟಿಗೆ ನಿಲ್ಲಲ್ಲ. ಸೊ ಈ ರೀತಿಯಾದ ಒಂದು ತದ್ವಿರುದ್ಧ ಮೈಂಡ್ಸೆಟ್ ಡೆವಲಪ್ ಆಗಿದೆ, ಒಂದು ಹೆಲ್ಪ್ಲೆಸ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಗಂಡ್ಮಕ್ಳಿಗೋಸ್ಕರ. ಸೊ ಹೀಗಾಗಿ ಗಂಡ್ಮಕ್ಕಳನ್ನ ಕಾಪಾಡುವ ಅವಶ್ಯಕತೆ ಇದೆ. ಎಕ್ಸಾಂಪಲ್ ನಂಬರ್ 8 ಅಂಡ್ ಲಾಸ್ಟ್, ಡೊಮೆಸ್ಟಿಕ್ ಅಬ್ಯೂಸ್ ಆನ್ ಮೆನ್. ಬರೀ ಮಹಿಳೆಯರ ಮೇಲೆ ಕೌಟುಂಬಿಕ ದೌರ್ಜನ್ಯಗಳು ಆಗ್ತಾ ಇಲ್ಲ, ಪುರುಷರ ಮೇಲೂ ಕೂಡ ಕೌಟುಂಬಿಕ ದೌರ್ಜನ್ಯಗಳು ಆಗ್ತಾ ಇವೆ, ಗಂಡು ಮಕ್ಕಳ ರೇಪ್ ಕೂಡ ಆಗ್ತಾ ಇದೆ. ಆದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಗಂಡ್ಮಕ್ಕಳ ಮೇಲೆ ಆಗ್ತಾ ಇರುವ ಮೆಂಟಲ್ ಹೆರಾಸ್ಮೆಂಟು, ಫಿಸಿಕಲ್ ಹೆರಾಸ್ಮೆಂಟು, ಅಬ್ಯೂಸಿವ್ನೆಸ್ಸು, ಗಂಡ್ಮಕ್ಕಳ ರೇಪು, ಇದರ ಬಗ್ಗೆ ಏನು ಯೋಚನೆನೇ ಮಾಡ್ತಾ ಇಲ್ಲ. ಸೊ ಇನ್ನು ಯಾವಾಗ ಯೋಚನೆ ಮಾಡಬೇಕು? ಸಾವಿರಾರು ಜನ ಗಂಡ್ಮಕ್ಕಳು ಈ ನಕಲಿ ಫೇಕ್ ಕೇಸ್ಗಳಿಂದ, ಈ ಹೆಣ್ಮಕ್ಕಳಿಂದ ಶೋಷಣೆಗೆ ಒಳಗಾಗಿ, ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಳಗಾಗಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಡೈಲಿ 10-15 ನ್ಯೂಸಲ್ಲಿ ಬರ್ತಾ ಇವೆ, ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಗಂಡ್ಮಕ್ಕಳು. ಸೊ ಯಾವಾಗ ಕಾಯ್ದೆಗಳಲ್ಲಿ ಸುಧಾರಣೆ ತರೋರು, ಯಾವಾಗ ಹೊಸ ಕಾನೂನುಗಳನ್ನು ಮಾಡೋರು? ಗಂಡ್ಮಕ್ಕಳಿಗೆ ಏನು ವ್ಯಾಲ್ಯೂ ಇಲ್ವಾ? ಬರೀ ಗಂಡ್ಮಕ್ಕಳು ಬರೀ ATM ಮಷೀನ್ ಅಷ್ಟೇನಾ? ಸೊ ಈ ಪ್ರಶ್ನೆಯ ಬಗ್ಗೆ ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಹೆಂಡತಿ ಗಂಡನಿಗೆ ಟಾರ್ಚರ್ ಮಾಡ್ತಾಳೆ, ಮನೆಯಲ್ಲಿ ತೊಂದರೆಗಳನ್ನ ಕೊಡ್ತಾಳೆ, ಅವನ ಜೀವವನ್ನ ಹೆಣ್ತಾಳೆ, ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ, ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾಳೆ, ಅದು ಬೇಕು ಇದು ಬೇಕು ಅಂತೇಳಿ ಹಠ ಹಿಡಿದು ಕೂಡ್ತಾಳೆ, ನೀರು ಚೆಲ್ದಂಗೆ ದುಡ್ಡು ಚೆಲ್ತಾಳೆ, ಯಾವುದೇ ಜವಾಬ್ದಾರಿ ಹೊತ್ಕೊಳ್ಳಲ್ಲ, ಕೇಳಿದ್ದಕ್ಕೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳನ್ನ ಮಾಡ್ಕೊತಾಳೆ. ಇಷ್ಟೆಲ್ಲ ಒಂದು ಟಾರ್ಚರು, ಟೆನ್ಷನ್ನು, ಹೆರಾಸ್ಮೆಂಟು ಗಂಡ್ಮಕ್ಕಳಿಗೆ ಆಗತ್ತೆ. ಬಟ್ ಇದರಿಂದ ಹೊರಬರೋಕೆ ಗಂಡ್ಮಕ್ಕಳ ಹತ್ರ ಯಾವುದೇ ಸೊಲ್ಯೂಷನ್ ಇಲ್ಲ. ಅನುಭವಿಸ್ಲೇಬೇಕಾಗತ್ತೆ, ಸಾಯಬೇಕಾಗತ್ತೆ, ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತಂದ್ರೆ ಸೂಸೈಡ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಸೊ ಗಂಡ್ಮಕ್ಕಳ ಮೇಲೆ ಆಗ್ತಾ ಇರುವ ಡೊಮೆಸ್ಟಿಕ್ ಅಬ್ಯೂಸು, ಮೆಂಟಲ್ ಹೆರಾಸ್ಮೆಂಟಿಗೆ ಕೊನೆ ಯಾವಾಗ? ಸೊ ಕೊನೆ ಬರ್ಬೇಕಂತಂದ್ರೆ ಎಲ್ಲ ಗಂಡ್ಮಕ್ಕಳು ಕೂಡ ಒಂದಾಗಬೇಕು, ಗಂಡ್ಮಕ್ಕಳ ರಕ್ಷಣಾ ವೇದಿಕೆ ಬರಬೇಕು, ಪುರುಷರ ಆಯೋಗ ಕೂಡ ಬರಬೇಕು. ಹೆಂಗೆ ಮಹಿಳಾ ಆಯೋಗ ಇದೆಯಲ್ಲ, ಅದೇ ತರ ಪುರುಷರ ಆಯೋಗ ಕೂಡ ಬರಬೇಕಲ್ಲ. ಜೆಂಡರ್ ಈಕ್ವಾಲಿಟಿ ಅಂದ್ರೆ ಏನು? ಸ್ತ್ರೀ ಪುರುಷರು ಸಮಾನರು ಅಂದಂಗೆ ತಾನೆ. ಸೊ ಅಲ್ಲಿ ಸಮಾನತೆ ಬೇಕಂತಂದ್ರೆ ಇಲ್ಲಿ ಕಾಯ್ದೆ ಕಾನೂನುಗಳ ವಿಚಾರದಲ್ಲಿ, ರಕ್ಷಣೆ ವಿಚಾರದಲ್ಲಿ ಯಾಕೆ ಸಮಾನತೆ ಬೇಡ ಹೆಣ್ಮಕ್ಕಳಿಗೆ? ಸೊ ಮಹಿಳಾ ಆಯೋಗ ಇದ್ದಂತೆ ಪುರುಷರ ಆಯೋಗವು ಕೂಡ ಬರಲೇಬೇಕು, ಗಂಡ್ಮಕ್ಕಳ ರಕ್ಷಣಾ ವೇದಿಕೆ ಕೂಡ ಬರಲೇಬೇಕು. ಸೊ ಅದಕ್ಕಾಗಿ ಎಷ್ಟು ಜನ ಗಂಡ್ಮಕ್ಕಳು ಶೋಷಣೆಗೆ ಒಳಗಾಗಿದ್ದಾರೋ ಅವರೆಲ್ಲರೂ ಕೂಡ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಶೇರ್ ಮಾಡಿ.
ಮತ್ತು ಈ ವಿಡಿಯೋವನ್ನು ಕೂಡ ಎಲ್ಲರೊಂದಿಗೂ ಶೇರ್ ಮಾಡಿ ಅವೇರ್ನೆಸ್ಸನ್ನು ಹಬ್ಬಿಸಿ. ಗಂಡ್ಮಕ್ಕಳಾಗಿ ಗಂಡ್ಮಕ್ಕಳಿಗೋಸ್ಕರ ಇಷ್ಟ ಆದರೂ ಮಾಡಿ. ಇಲ್ಲಪ್ಪ ಅಂತಂದರೆ ನಿಮ್ಮೊಂದಿಗೆ ಈ ಮಹಿಳೆಯರಿಂದ ತೊಂದರೆ ಆಯ್ತಪ್ಪ ಅಂತಂದರೆ ಯಾರೂ ಕೂಡ ನಿಮ್ಮ ಸಪೋರ್ಟಿಗೆ ನಿಲ್ಲಲ್ಲ. ಸೊ ಇನ್ನೂ ಕಾಲ ನಮ್ಮ ಕೈಯಲ್ಲಿದೆ. ಸೊ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಎಲ್ಲರೊಂದಿಗೆ ಶೇರ್ ಮಾಡಿ ಅವೇರ್ನೆಸ್ಸನ್ನು ಮೂಡಿಸಿ. ಸೊ ಈ ವಿಡಿಯೋದಲ್ಲಿ ಯಾರನ್ನ ಕೂಡ ಟಾರ್ಗೆಟ್ ಮಾಡೋಕ್ಕೆ ಹೋಗಿಲ್ಲ. ಹೆಣ್ಮಕ್ಕಳಲ್ಲೂ ಕೂಡ ಕೆಟ್ಟವರಿದ್ದಾರೆ, ಗಂಡ್ಮಕ್ಕಳಲ್ಲೂ ಕೂಡ ಕೆಟ್ಟವರಿದ್ದಾರೆ. 90% ಹೆಣ್ಮಕ್ಳು ಗಂಡ್ಮಕ್ಕಳು ಒಳ್ಳೆಯವರಿದ್ದಾರೆ. ಸೊ ಇಷ್ಟು ಕಾಮನ್ ಸೆನ್ಸು ನಿಮ್ಮ ಹತ್ರ ಇರಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.